ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಚಿನ್ಮಯ ಜ್ಞಾನಿ ಚನ್ನಬಸವೇಶ್ವರರ ವಚನ, ಶತಸ್ಥಲ ವಚನಗಳ ಸ್ಥಳಕಟ್ಟುಗಳ ಪೈಕಿ ಪ್ರಸಾದಿಯ ಜಂಗಮಲಿಂಗ ಸ್ಥಳ. ಈ ವಚನದಲ್ಲಿ ಗತಿ, ಪಥ, ಮುಕ್ತಿ ಈ ಮೂರನ್ನು ಗುರಿ ಇಟ್ಟುಕೊಂಡು ಮಾಡಬಾರದು. ಮತ್ತೆ ಏನನ್ನು ಗುರಿ ಇಟ್ಟುಕೊಂಡು ಮಾಡಬೇಕು? ಮುಕ್ತಿಯ ಗುರಿನೂ ಬೇಡ ಅಂತ ಹೇಳ್ತಾರೆ ಅವರು. ಆ ತರ ಮಾಡುವ ಭಕ್ತನಲ್ಲ. ಗತಿ ಪಥ ಮುಕ್ತಿಗೆ ವಿರಹಿತ ಭಕ್ತ. ಪಥ ಅಂತಂದ್ರ ಮಾರ್ಗಗಳು, ಯೋಗ ಮಾರ್ಗಗಳು. ಗತಿ ಅಂತಂದ್ರ 84 ಲಕ್ಷ ಜೀವರಾಶಿಗಳಲ್ಲಿ ಯಾವ ಜೀವನಾಗಿ ಹುಟ್ಟುತ್ತೀನೋ, ದೇವತೆಯಾಗಿ ಹುಟ್ಟುತ್ತೀನೋ, ರಾಕ್ಷಸನಾಗಿ ಹುಟ್ಟುತ್ತೀನೋ, ಏನಾಗಿ ಹುಟ್ಟುತ್ತೀನೋ ಅಂತ, ಅದು ಗತಿ. ದೇವ, ದಾನವ, ಮಾನವ ಇವು ಗತಿಗಳು. ಮತ್ತೆ ಮಾನವ ಮತ್ತು ತಿರ್ಯಕ್. ತಿರ್ಯಕ್ ಅಂದ್ರೆ 84 ಲಕ್ಷ ಜೀವರಾಶಿಗಳು. ದೇವ, ದಾನವ, ಮಾನವ ಮತ್ತು ತಿರ್ಯಕ್ಕಾದಿ ಅಂತಾರೆ. ತಿರ್ಯಕ್ ಅಂದ್ರೆ 84 ಲಕ್ಷ ಜೀವರಾಶಿಗಳು. ಇದು ಗತಿ. ಪಥ ಅಂತಂದ್ರ ಆ ಮಾರ್ಗಕ್ಕೆ ಅಂಟುಕೊಂಡವರಲ್ಲ, ಅದೇ ಅವರ ಪಥ. ಶಾಸ್ತ್ರ ಹಿಡ್ಕೊಂಡು ಕುಂದ್ರೋದು, ಜ್ಞಾನ ಹಿಡ್ಕೊಂಡು ಕುಂದ್ರೋದು, ಕರ್ಮ ಮಾಡಬಾರ್ದು, ಕರ್ಮದಿಂದ ಅದಾಗಲ್ಲ, ಇದಾಗಲ್ಲ, ಮೋಕ್ಷ ಆಗಲ್ಲ, ಜ್ಞಾನದಿಂದನೂ ಮೋಕ್ಷ ಆಗಲ್ಲ. ಎಲ್ಲ ಓಸು ಶಾಸ್ತ್ರ ಓದಿ 6 ಶಾಸ್ತ್ರ ತಲೆಗೆ ತುಂಬಿಕೊಂಡು ಕುಂತವ್ರು, ದಿನ 3 ತಲೆ ಕಥೆ ಹೇಳೋರು ಅದಾರ, ಭಾರಿ ದೊಡ್ಡ ಜ್ಞಾನಿಗಳು. ಅವ್ರಿಗೂ ಮೋಕ್ಷ ಆಗಲ್ಲ. ತಲೆ ವಜ್ಜಿ ಮಾಡ್ಕೊಂಡವ್ರು ಬಹಳ ಮಂದಿ ಅದಾರ. ಹೆಂಗ್ ಮಾಡ್ಬೇಕು? ಇವೆಲ್ಲ ದಾಟಿ ಹೋಗ್ಬೇಕು. ಆಧ್ಯಾತ್ಮ ಸಾಧನೆ ಅನ್ನೋದೇನದ ಪಾತ್ಲೆಸ್ ಪಾತ್. ಅದಕ್ಕೆ ಯಾವುದು ದಾರಿ ಅಂತಿಲ್ಲ. ಯಾವ ದಾರಿ ಹಿಡ್ಕೊಂಡು ಆದ್ರೂ ಆ ದಾರಿಯ ಭಕ್ತರಾಗ್ತಾರೆ ಹೊರತು ಆ ಚೈತನ್ಯದ ಭಕ್ತರಾಗಂಗಿಲ್ಲ. ತಲೆ ಓಡಿಸ್ರಿ, ವಿಚಾರ ಮಾಡ್ರಿ. ಏನ್ರಿ ವಿಚಾರ ಬರ್ಲಕತ್ತದ? ಗತಿ ಪಥ ಮುಕ್ತಿ ವಿರಹಿತ ಭಕ್ತ. ಅದಕ್ಕೆ ನಾನು ಏನ್ ಮಾಡ್ತೀನಿ, ಪ್ರತಿ ಸಲ ಯಾವುದಕ್ಕರ ಎಂಟುಗೊಳಕತ್ತೀರಿ ಅಂತಂದ್ರೆ ಅದನ್ನು ಬಿಡಿಸ್ಲಕ್ ಪ್ರಯತ್ನ ಮಾಡ್ತೀನಿ ನಾನು. ಯಾಕಂದ್ರೆ ಅದು ಹಿಡ್ಕೊಂಡು ಕೂತೀರಿ ಅಂತಂದ್ರೆ ನಿಮ್ಮದು ದಾರಿ ಮುಂದೆ ಸಾಗಂಗಿಲ್ಲ, ಅಲ್ಲೇ ನಿಂತು ಬಿಡ್ತೀರಿ. ಶಾಸ್ತ್ರದ ಅಭಿಮಾನ, ಶಾಸ್ತ್ರೀಯ ಅಭಿಮಾನ ಮತ್ತು ನೀವು ಹಿಡಿದ ಮಾರ್ಗದ ಅಭಿಮಾನ, ಭವಿಷ್ಯದಲ್ಲಿ ಸುಖವನ್ನೇ ಬಯಸಿ ಮಾಡ್ತಾ ಇರೋ ಕರ್ಮದ ಅಭಿಮಾನ ಎಲ್ಲನೂ ದಾಟಿ ಹೋಗ್ಬೇಕು ನಾವು. ಗತಿ ಪಥ ಮುಕ್ತಿಗೆ ವಿರಹಿತ ಭಕ್ತ.
ಈಗ ಏರೋಪ್ಲೇನ್ ಸ್ಟಾರ್ಟಿಂಗ್ ಏರ್ ಸ್ಟ್ರಿಪ್ ಅಂತಾರ ಅದಕ್ಕೆ. ನೆಲದ ಮೇಲೆ ಓಡ್ತದ ಅವು. ನೆಲದ ಮೇಲೆ ಓಡ್ಕೋತ ಮೇಲೆ ಹೋಗ್ಬಿಡ್ತದ. ಅದು ಆಕಾಶ ಮಾರ್ಗವಾಗಿ ಹಾರಿಬಿಡ್ತದ. ಅಲ್ಲಿ ಆಕಾಶದಾಗ ಏನ್ ಮಾರ್ಗ ಅದ ಏನಾರ? ಆಕಾಶ ಮಾರ್ಗ ಪಾತಲೆಸ್ ಪಾತ್ ಹೌದಾ ಇಲ್ಲ? ಅಲ್ಲೇನು ಸಿಮೆಂಟ್ ಡಾಂಬರ್ ಹಾಕಿ ರೋಡ್ ಮಾಡ್ಯಾರ ಅಲ್ಲಿ. ಏನ್ರಿ? ಆಕಾಶದಾಗ ಯಾವ ಮಾರ್ಗನೂ ಇಲ್ಲ. ಪಾತ್ಲೆಸ್ ಪಾತ್. ಇದು ಏನ್ ಹೋಗ್ತದ? ಇದು ವಾರ ಮಾರ್ಗನೇ ಮಾರ್ಗ. ಇದೇ ಮಾರ್ಗ ಮಾಡ್ಕೊಂಡು ಹೋಗ್ತದ. ಅದಕ್ಕ ಇವು ಯಾವಕ್ಕೂ ಅಂಟ್ಕೋಬೇಡ್ರಿ ಅಂತ. ಇವಕ್ ಯಾವ ಕರೆ ಅಂಟ್ಕೊಂಡ್ರಿ ಅಂತಂದ್ರ ನೀವು ಗತಿಯನ್ನ ಲಕ್ಷ್ಯದಾಗ ಇಟ್ಕೊಂಡು ಒಳ್ಳೆ ಕರ್ಮ ಮಾಡ್ಬೇಕು, ಪುಣ್ಯ ಮಾಡ್ಬೇಕು, ಮುಂದೆ ಹಂಗಾಗ್ತದ ಹಿಂಗಾಗ್ತದ ಅಂತೇಳಿ ನೀವು ಮಾಡ್ಕೊತ ಹೋಗಿದ್ದು ಅದು ಗತಿ ಭಕ್ತರು. ಮತ್ತೆ ಈ ಒಂದು ಪಥ ಹಿಡ್ಕೊಂಡು ಹೋಗ್ತೀವಿ ನಾವು, ಜ್ಞಾನ ಮಾರ್ಗದವರು, ಅದು ಭಕ್ತಿ ಮಾರ್ಗ. ನೀವು ಬ್ರಹ್ಮಕುಮಾರಿದಾಗ ಹೋದಾಗ ಕೆಲವೊಂದು ಶರಣರ ವಚನ ಹೇಳಕತ್ತಾರೆ, ಅವೆಲ್ಲ ಭಕ್ತಿ ಮಾರ್ಗದ ವಚನಗಳು ಇಲ್ಲಿ ಹೇಳಬಾರ್ದು. ಇದು ನಮ್ಮದು ಜ್ಞಾನ ಮಾರ್ಗ. ಜ್ಞಾನ ಮಾರ್ಗದಾಗ ಭಕ್ತಿ ಮಾರ್ಗ, ರಾಜಯೋಗ ನಮ್ದು. ಹಿಂಗ ಒಂದೊಂದು ಇದ್ರವರು ಹಿಂಗ ಒಂದೊಂದಕ್ಕೆ ಅಂಟುಕೊಂಡರು. ಇದೆಲ್ಲ ಯಾವದಕ್ಕೂ ಪಥಕ್ಕೆ ಅಂಟುಕೋಬಾರದು, ಗಟ್ಟಿಗೆ ಅಂಟುಕೋಬಾರದು. ಮತ್ತೆ ಎಲ್ಲ ಮಾಡಿ ಲಾಸ್ಟಿಗೆ ಮುಕ್ತಿ ಆಗ್ತದ ತಿಳಕೆ ಅದನ್ನೂ ತಲೆಗೆ ಇಟ್ಕೋಬಾರದು. ಲಾಸ್ಟಿಗೆ ಮುಕ್ತಿ ಆಗ್ತದಂತೂ ತಲೆಗೆ ಇಟ್ಕೋಬಾರದು. ಈಗ ಸದ್ಯ ಕುಂತು ನಮ್ಮ ಮಾತು ಕೇಳುವಾಗ, ನಾವು ಹೇಳುವಾಗ, ನಾವು ನೀವು ಕೂಡಿ ಇಲ್ಲೇನಾರ ದುಃಖ ಅನುಭವಿಸ್ಲಕತ್ತೀವಿ ನಾವು. ಈ ಸತ್ಸಂಗ ನಡೆದಾಗ ಈಗಿರೋ ಸ್ಥಿತಿನೇ ಮೋಕ್ಷದ ಸ್ಥಿತಿ, ಹೌದಾ ಇಲ್ಲ? ಈ ಕ್ಷಣನೇ ನಾವು ಸುಖ ಅನುಭವಿಸ್ಲಕತ್ತೀವಿ, ಮೋಕ್ಷದ ಸುಖ. ಇದು ನಾವು ಅರಿವಿಗೆ ಬರ್ತಾ ಇಲ್ಲ. ಇಲ್ಲೇನಾರ ಸಂಸಾರ ಚಿಂತೆಗಳು ಸತ್ಸಂಗ ನಡೆದಾಗ ಏನಾರ ಸತಾಯಿಸ್ತಾವೇನು? ಏನಿಲ್ಲ, ಅವು ಯಾವ ಬರಂಗಿಲ್ಲ ಸತ್ಸಂಗ ನಡೆದಾಗ. ಮತ್ತೇನ್ರಿ ಕನಸು ಬಿದ್ದದೇನು? ಅದನ್ನೂ ಇಲ್ಲ. ಏನ್ ನಿದ್ದೆ ಎತ್ತದೇನು? ಅದನ್ನೂ ಇಲ್ಲ. ಯಾವಾಗ ನೀವು ಸ್ವಾನುಭಾವ ಚಿಂತನೆ ಒಬ್ಬರೇ ಕುಂತು ಮಾಡ್ತಿರ್ಬಹುದು. ನಿಮ್ಮೊಳಗೆ ನೀವು ಒಂದು ಶಾಸ್ತ್ರ ಹಿಡ್ಕೊಂಡು ಓದಿ ಆ ಒಂದು ವಿಷಯದಲ್ಲಿ ತಲ್ಲೀನರಾಗಿ ಚಿಂತನೆ ಮಾಡುವಾಗ ಅದರೊಳಗೆ ಮುಳುಗಿದಾಗ ನೀವು ಆನಂದ ಹೊಂದಿರಬಹುದು. ಈ ಸತ್ಸಂಗದಾಗ ಎಲ್ಲರೂ ಕುಳಿತು ಚರ್ಚೆ ಮಾಡುವಾಗ ಆನಂದ ಹೊಂದುತ್ತಾ ಇರಬಹುದು. ಈ ಆನಂದ ಅದು ಮುಕ್ತಿ ಸುಖನೇ. ಕಡಿಗೆ ಎಂದೋ ಒಂದಿನ ಎಲ್ಲೋ ಆತದ ತಿಳಕೆ ತಿಳ್ಕೊಳ್ಬೇಡ್ರಿ. ಮುಕ್ತಿ ಅಂದ್ರೆ ಲಾಸ್ಟಿಗೆ ಆತದ, ವಿಚಾರ ಸಾಗರ ಮುಗಿದ್ಮೇಲೆ ಆತದ ಅಂತಿಲ್ಲ. ಈ ಕ್ಷಣನೇ ಆಗ್ತದದು. ಸಾರೇ ಚೆಲ್ಲದೆ ಮುಕುತಿ, ಗುರು ತೋರಿಸಿದಲ್ಲದೆ ಕಾಣಿಸದಲ್ಲ. ಸಾರೇ ಚೆಲ್ಲದ ಮುಕುತಿ. ಜಗ್ಗಿ ಮನೆಯಾಗ ಜಗಳ ಕಿರಿಕಿರಿ ಹೊಡಪೇಟ ನಡೆದದ. ನಿಮ್ಗ ಬೈಲಕತ್ತಾರ, ನೀವು ಬೈಲಕತ್ತೀರಿ, ಏನೇನೋ ನಡೆದದ. ಅದೆಲ್ಲ ನಡೆದ್ರೂ ಅದರ ಹಿಂದೆ ಬ್ಯಾಕ್ಗ್ರೌಂಡ್ ಮುಕ್ತಿನೇ ಅದ. ಮುಕ್ತಿ ಬ್ಯಾಕ್ಗ್ರೌಂಡ್ ಮೇಲೆ ಗದ್ದಲ ಮಾಡ್ಲಕತ್ತೀರಿ ನೀವು. ಹಿಂದಕ್ಕೆ ಸರ್ಕೊಂಡ್ಬಿಟ್ರಿ ಅಂತಂದ್ರೆ ಮೋಕ್ಷದಾಗೆ ಇರ್ತೀರಿ ನೀವು. ಹಿಂದಕ್ಕೆ ಸರ್ಕೊಳ್ಳಾರ್ದು ಆ ಒಂದು ಸ್ಥಿತಿ ಬಿಟ್ಟು ನೀವು ಬೇರೆ ಸ್ಥಿತಿ ಹೋಗಿದ್ದಕ್ಕೆ ಹಂಗಾಗಿರ್ತೀರಿ. ನಿಮ್ಮ ಮೋಕ್ಷದ ಸ್ಥಿತಿಯಿಂದ ದೂರ ಹೋಗಿದ್ದಕ್ಕ ಕ್ರೌರ್ಯಗಳು ಉಂಟಾಗ್ಲಿಕ್ಕತ್ತಾವ. ಆ ಮೋಕ್ಷದ ಸ್ಥಿತಿಯಿಂದ ದೂರ ಹೋಗಿದ್ದಕ್ಕ ಬೇರೆಯವರ ಕ್ರೌರ್ಯಗಳು ನಿಮ್ಮ ಮೇಲೆ ಕೆಲಸ ಮಾಡ್ಲಿಕ್ಕತ್ತಾವ. ಮೋಕ್ಷದ ಸ್ಥಿತಿಯಲ್ಲಿ ನೀವಿದ್ರಿ ಅಂದ್ರ ನಿಮ್ಮ ಮೇಲೆ ಯಾರ ಕ್ರೌರ್ಯಗಳು ಏನು ಮಾಡಕ್ಕಿಲ್ಲ.
ಇಲ್ಲಿ ನಂಬಲ್ಲಿ ಮಂದಿ ಬಹಳ ತರ ಮಂದಿ ಬರ್ತಿರ್ತಾರ. ಏನ್ ಮಾಡ್ಬೇಕ್ರಿ, ಸುತ್ತಮುತ್ತಿನವರು ಬಹಳ ಹಲ್ಲ ಗಿಡದ್ ಬಿಟ್ಟಾರ, ಒಟ್ಟ ಸಂಸಾರ ಸುಧಾರಿಸ್ಲಿಕ್ಕೆ ಬಿಡುವಲ್ರು. ಒಬ್ರಿಲ್ಲ ಒಬ್ಬರಿಗೆ ಹಿಡ್ಕೊಂಡು ಏನಾರ ಮಾಟ ಮಂತ್ರ ಮಾಡಿಸ್ತಾರ. ಹೆಂಗ್ ಮಾಡ್ಬೇಕು? ಅವಕ್ಕೆಲ್ಲ ಬಿಡಿಸ್ಕೊಂಡು ತರ್ಬೇಕು. ನಾವು ತಂದು ಮನಸ್ಸಿಗೆ ಸಮಾಧಾನ ಕೊಟ್ಟು ನಮ್ ದಾರಿ ತರ್ಬೇಕು. ಇನ್ನೊಬ್ಬರದು ಕ್ರೌರ್ಯ ನಿಮ್ಮ ಮೇಲೆ ಬೀರ್ಲಕತ್ತದಂದ್ರ ನೀವೇನಾಗಿರಿ ಅಂತ ತಿಳ್ಕೋಬೇಕು. ಮೋಕ್ಷದ ಸ್ಥಿತಿಯಿಂದ ದೂರ ಅದೀವಿ, ಭಿನ್ನ ಆಗೀವಿ ಅಂತ ತಿಳ್ಕೋಬೇಕು. ಮತ್ತ ನೀವು ಕ್ರೂರವಾಗಿ ಇನ್ನೊಬ್ಬರ ಮೇಲೆ ನಿಮ್ಮ ದೌರ್ಜನ್ಯ ಮಾಡ್ಲಕತ್ತೀರಿ ಅಂತಂದ್ರ ನೀವು ಮೋಕ್ಷದ ಸ್ಥಿತಿಯಿಂದ ದೂರ ಆಗಿರಿ. ಅದಕ್ಕೆ ನಾನು ಯಾವ ಸ್ಥಿತಿ ಒಳಗಿರ್ಬೇಕು ಆ ಸ್ಥಿತಿ ಒಳಗಿದ್ರ ಅವ್ರ ಮಾತುಗಳು ಅವರ ವರ್ತನೆಗಳು ನಮ್ಗೆ ಏನು ಪರಿಣಾಮ ಬೀರಲ್ಲ. ನೀವು ಮೋಕ್ಷದ ಸ್ಥಿತಿ ಒಳಗಿದ್ದಾಗ ನಿಮ್ಗೆ ಹೇಳ್ತೀನಿ ಮಜಾ. ನೀವು ಮೋಕ್ಷದ ಸ್ಥಿತಿ ಒಳಗಿದ್ದು ಆನಂದವಾಗಿದ್ದು ಅವ್ರ ಯಾವ ಮಾತುಗಳು ಸಹಿತ ಅದರಿಂದ ಬ್ರಹ್ಮನೇ ನುಡಿಸ್ಲಕತ್ತನ ಅಂತ ಅನ್ಕೊಂಡು ನೀವು ಈ ರೀತಿ ಏನಾರ ಅಂದ್ರಿ ಅನ್ಕೊಂಡು ನೀವು ಮೋಕ್ಷದ ಸ್ಥಿತಿ ಒಳಗಿದ್ರಿ, ಆತ್ಮದ ಸ್ಥಿತಿ ಒಳಗಿದ್ರಿ ಅಂತಂದ್ರೆ, ಚೈತನ್ಯಾತ್ಮಕರಾಗಿದ್ರಿ ಅಂತಂದ್ರೆ, ಅಕಸ್ಮಾತ್ ನಿಮ್ಮ ಕಾಪಾಳಿಗೊಬ್ರು ಯಾರ ಹೊಡೆದ್ರು ಅಂತಂದ್ರ ಅವರಿಗೆ ಇಷ್ಟು ಕೆಟ್ಟ ಪರಿಣಾಮ ಆಗ್ತದ. ಆ ಹೊಡೆದ ಕ್ಷಣನೇ ನೀವು ಮೋಕ್ಷದ ಸ್ಥಿತಿ ಒಳಗೆ ಉಳಿಬೇಕು. ಅವ್ರು ಹೊಡೆದ್ರೂ ನೀವು ಮೋಕ್ಷದ ಸ್ಥಿತಿ ಒಳಗೆ ಉಳಿಬೇಕು. ನನಗೆ ಯಾಕೆ ಹೊಡೆದಿ ಅಂತೇಳಿ ನೀವು ಒಳ್ಳೆ ಕೈ ಎತ್ತಿದ್ರಿ ಅಂತಂದ್ರ ನೀವು ಮೋಕ್ಷದ ಸ್ಥಿತಿ ಒಳಗಿಲ್ಲ. ಮೋಕ್ಷದ ಸ್ಥಿತಿ ಒಳಗೆ ಇದ್ದವ್ರಿಗೆ ಯಾರ್ಯಾರ ಬಂದು ಏನಾರ ಮಾಡಿದ್ರಂತಂದ್ರ ಅಲ್ಲಿ ಎರಡು ಮಜಾ. ಏನು ಅಂತಂದ್ರ, ಯಾಕರೆ ಹೊಡಿದ್ನಪ್ಪ ಇವ್ರಿಗೆ, ಹೊಡಿಬಾರ್ದಿತ್ತು, ಅಯ್ಯೋ ಪಾಪ ಸುಮ್ಮನೆ ಕೈ ಎತ್ತಿ ಹೊಡೆದ್ ಬಿಟ್ನೆ ಅಂತ ಅದೇ ಕ್ಷಣನೇ ಅವರಿಗೆ ಪಶ್ಚಾತ್ತಾಪ ಆಗ್ತದೆ. ಅದು ಅಲ್ಲದೆ ಅವ್ರಿಗೆ ಏನಾಗ್ತದ ಅಂತಂದ್ರ ಆ ಹೊಡೆದರದ 1000 ಪಟ್ಟು ಅವ್ರ ಜೀವನದಾಗ ಬಹಳ ಸಮಸ್ಯೆಗಳಾಗ್ಬಿಡ್ತಾವ. ಮೋಕ್ಷದ ಸ್ಥಿತಿಯೊಳಗೆ ಇದ್ದವನಿಗೆ, ಕೈ ಎತ್ತಿ ಹೊಡೆದವನಿಗೆ. ಶ್ರಮಿಕ ಋಷಿ ತಪಸ್ ಮಾಡ್ತಾ ಇದ್ದಾಗ ಕಣ್ಣು ತೆರೆದು ತಪಸ್ ಮಾಡುವ ಸಮಯದಲ್ಲಿ ಪರೀಕ್ಷಿತ ಮಹಾರಾಜ ನೀರ್ ಬೇಕಾಗಿರ್ತಾವ. ಕೆಲವೊಬ್ರು ಕಣ್ಣು ಮುಚ್ಚಿ ತಪಸ್ ಮಾಡ್ತಾರ, ಕೆಲವೊಬ್ರು ಕಣ್ಣು ತೆರೆದು ತಪಸ್ ಮಾಡ್ತಾರ. ಇವಾಗ ಕಣ್ಣು ತೆರೆದು ನನಗೆ ನೋಡ್ಲಕತ್ತಾನ ಅಂತ ತಿಳ್ಕೊಂಡ್ಬಿಟ್ರು. ಆದ್ರೆ ಅವ್ರ ಒಳಗ ದೃಷ್ಟಿನೇ ಇದ್ದಿದ್ದಿಲ್ಲ. ಶ್ರಮಿಕ ಋಷಿಗಳದು ದೃಷ್ಟಿ ಎಲ್ಲಿತ್ತು, ಪರಮಾತ್ಮನ ಕಡೆ ಇಟ್ಕೊಂಡು ತಪಸ್ ಮಾಡ್ಕೊತ ಕೂತಿದ್ರು. ಇವ ನನಗೆ ನೋಡ್ತಾನ, ಮಾತಾಡ್ಸಲಾಗೇನಂತ ತಿಳ್ಕೊಂಡು ಬಡ ಬಡ ಸಿಟ್ಟು ಬಂತು. ಆ ಕಡೆ ಈ ಕಡೆ ನೋಡ್ದ, ಒಂದು ಸರ್ಪ ಬರ್ಲಕತ್ತಿತ್ತು. ಬಿಲ್ಲು ಬಾಣ ತಗೊಂಡ ಆ ಸರ್ಪಕ್ಕೆ ಹೊಡೆದ. ಆ ಸರ್ಪ ರಕ್ತ ಸೋರ್ಲಕತ್ತು. ಆ ರಕ್ತ ಸೋರಂತ ಸರ್ಪವನ್ನ ಆ ಶ್ರಮಿಕ ಗುರುಗಳು ಋಷಿಗಳ ಕೊಳ್ಳಾಗ ಹಾಕಿದ. ಮುಂದೆ ಹೋಗ್ಬಿಟ್ಟ. ನೀರಡಿಕೆ ಭಯಂಕರ ಆಗಿತ್ತು. ನೀರು ಕೇಳಿದ್ರೆ ನೀರು ಕೊಡ್ಲಿಲ್ಲ. ಬೇಟೆ ಆಡೋದಕ್ಕೆ ಬಂದಿದ್ದ. ಅಲ್ಲಿ ತಪಸ್ವಿಗಳು ಒಬ್ಬರಿಗೊಬ್ಬರು ಅಡ್ಡಾಡ್ತಿರ್ತಾರೆ. ಅಡ್ಡಾಡಾಗ ಏನಾಗ್ಬಿಡ್ತು, ಇವ್ರ ಕೊಳ್ಳಾಗ ಒಂದು ಹಾವು, ಅದು ರಕ್ತಸಿಕ್ತವಾಗಿದ್ದು ನೋಡಿದ್ರೆ ಇದು ಯಾರೋ ಒಬ್ಬರು ಮಾಡಿದ ಕೆಲಸ ಇದು, ತಾನೇ ಆಗಿದ್ದಲ್ಲ ಅಂತ ತಿಳ್ಕೊಂಡು ಅದು ಒಯ್ದು ಅವ್ರ ಮಗ ಶೃಂಗಿ ಅಂತ, ಅವನು ಒಬ್ಬ ತಪಸ್ವಿ, ಅಲ್ಲೇ ಬಗ್ಲ ಕೂತಿರ್ತಾನ. ಅವನಿಗೆ ಹೋಗಿ ಸುದ್ದಿ ತಿಳಿಸ್ತಾರೆ, ನಿಮ್ ತಂದೆಯವ್ರಿಗೆ ಹಿಂಗೆ ಯಾರೋ ಅಪಮಾನ ಮಾಡ್ಯಾರ, ಹಿಂಗೆ ರಕ್ತ ಮಾಡಿದ ಹಾವು ಕೊಳ್ಳಾಗ ಹಾಕ್ಯಾರ. ಅವಾಗ ಏನಾಯ್ತು, ಅವ ಶೃಂಗಿ ಬಂದ. ತಪಸ್ವಿ, ಭಯಂಕರ ಶಾಪಾನುಗ್ರಹ ಸಮರ್ಥ ತಪಸ್ವಿ ಅವ. ಬಂದ ಅವ್ರ ತಂದೆ ಸ್ಥಿತಿ ನೋಡ್ದ. ಯಾರಿಗಾದ್ರೂ ಅವ್ರ ತಂದೆ ಕೊಳ್ಳಾಗ ಒಂದು ಸತ್ತ ಹಾಕ್ಯಾರ, ರಕ್ತ ಸೋರ್ಲಕತ್ತದ ಅಂತಂದ್ರ ಸಿಟ್ಟು ಬರ್ಲಾರ್ದೇ ಇರ್ತದ. ಸಿಟ್ಟು ಬಂತು, ಶಾಪ ಕೊಟ್ಬಿಟ್ಟು. ಶಾಪ ಕೊಟ್ಟ. ಏನಂತ ಶಾಪ ಕೊಟ್ಟ,
ಇದು ಹಾವು ಕೊಲ್ಲಿ ನಮ್ಮ ಅಪ್ಪನ ಕೊಳ್ಳಾಗ ಹಾಕಿ ನಮಗೆ ಇಷ್ಟೆಲ್ಲ ರಕ್ತ ಸೋರಂಗ್ ಮೈಯೆಲ್ಲ ರಕ್ತ ಸೋರಿಸಿ ಬಿಟ್ಟಾರಲ್ಲ, ಇವರಿಗೆ ಏನಾಗ್ಬೇಕಂದ್ರ ಈ ಹಾವು ಹೊಡೆದು ಈ ಏನ್ ಕೊಳ್ಳಾಗ ಹಾಕ್ಯಾರಲ್ಲ, ಈ ಕ್ಷಣದಿಂದ 7 ದಿನದೊಳಗ ಅವರು ಇಂಥದೇ ಹಾವು ಕಡದು ಸಾಯಬೇಕು ಅಂತೇಳಿ ಶಾಪ ಪಟ್ರು. ಶಾಪ ಪಟ್ಬಿಟ್ರು. ಹಿಂಗ ಶಾಪ ಕೊಟ್ಟ ಮೇಲೆ ಅಷ್ಟೊತ್ತಿಗೆ ಶ್ರಮಿಕ ಮಹರ್ಷಿಗೆ ಎಚ್ಚರ ಆಗಿಬಿಡ್ತು. ಏನಾಯ್ತು ಅಂತ ಕೇಳ್ತಾರ ಅವ್ರು. ಮೈ ಮೇಲೆ ಹಾವದ ರಕ್ತ ಸೋರ್ಲಕತ್ತದ, ಅದನ್ನು ನೋಡ್ಕೊಳಕತ್ತಾರ ಅವ್ರು. ಆದ್ರ ಮಗ ಭಯಂಕರ ವ್ಯಗ್ರನಾಗಿ ಸಿಟ್ಟಿನಾಗ ಒಂಥರ ಮುಜುಗುರ ಎಲ್ಲ ಒಂದು ಕೆಟ್ಟ ಸ್ಥಿತಿ ಒಳಗೆ ಇದ್ದದ್ದು ನೋಡಿ ಅವ್ರ ಅಪ್ಪ ಅಂದ, ಇದು ಯಾಕೆ ಇಷ್ಟು ಸೀರಿಯಸ್ ಆಗಿದೆಲ್ಲ, ಏನಾಗ್ಯದ ಅಂತಂದು. ಏನಿಲ್ಲಪ್ಪ, ನಿಮ್ ಕೊಳ್ಳಾಗ ಹಾವ ಅದ, ಏನಾಯ್ತು? ರಕ್ತ ಸೋರ್ಲಕತ್ತದ, ಮೈಯೆಲ್ಲ ರಕ್ತ ಬಿದ್ದದ. ಆಯ್ತು, ರಕ್ತ ಬಿದ್ದದ, ಏನಾಯ್ತು? ಹಾವ ತೆಗೆದು ಒಗದ್ರೆ ಹೋಗ್ತದ, ರಕ್ತ ತೊಳ್ಕೊಂಡ್ರೆ ಹೋಗ್ತದಪ್ಪ. ಒಳಗ್ನು ರಕ್ತನೇ ಅದ, ಹೊರಗ್ನು ರಕ್ತನೇ ಅದ. ಹೊರಗಿರ ಹಾವಿನಾಗ ಏನ್ ಸಪ್ತಧಾತುಗಳದಾವ, ಅದೇ ಸಪ್ತಧಾತುಗಳು ಈ ಶರೀರದೊಳಗೂ ಅದಾವ. ನನ್ನ ಶರೀರದಾಗನು ಅದೇ ಸಪ್ತಧಾತು ಅದಾವ, ನಿನ್ನ ಶರೀರದಾಗನು ಅದೇ ಸಪ್ತಧಾತುಗಳದಾವ, ಅದೇ ಪಂಚಮಹಾಭೂತಗಳದಾವ. ಹಾವಿನ ಶರೀರ ನನ್ನ ಶರೀರ ಬ್ಯಾರೆ, ಅದರ ರಕ್ತ ಬ್ಯಾರೆ, ಅದರ ಮಾಂಸ ಬ್ಯಾರೆ ಅನ್ಕೋತ ಅದೇ ಇದ್ರೊಳಗೆ ಏನೇನದ ಅದೆಲ್ಲ ನಮ್ಮ ಒಳಗನು ಆದಲ್ಲಪ್ಪ. ನೀನ್ಯಾಕೆ ಇಟ್ಟು ಶಿಸ್ತಿಗೆ ಬಂದಿದಿ? ಏನಾಗ್ಯದ? ಏನಾಗ್ಯದ? ಅವನು ಹಾಕಿ ಹೋಗ್ಯಾನ. ಅವನಿಗೆ 7 ದಿನದಾಗ ಹಾವು ಕಡೆ ಸಾಯ್ಲತ್ತೇಳಿ ಶಾಪ ಕೊಟ್ಟು ಬಿಟ್ಟೆ. ನಿನ್ನ ತಪಸ್ಸಿನ ಶಕ್ತಿ ಇಂಥದ್ರ ಸಲುವಾಗಿ ಬಳಸ್ಕೊಳಕಾದೇನೋ ಮಾರಾಯ. ತಪಸ್ಸಿನ ಶಕ್ತಿ ಆನಂದ ಅನುಭವಿಸುವುದಕ್ಕಿರ್ಬೇಕೆ ಹೊರತು ಇಂಥವೆಲ್ಲ ಶಾಪ ಕೊಡೋದು, ಅನುಗ್ರಹ ಮಾಡೋದು ಇಂಥದಕ್ಕೆಲ್ಲ ಇರಬಾರ್ದಪ್ಪ. ಇವು ನಿನ್ನ ಆನಂದಕ್ಕಾಗಿ ಬಳಸ್ಕೋಬೇಕು. ಎಂತ ಕೆಲಸ ಮಾಡಿಬಿಟ್ಟಿ. ಅವ್ರು ಯಾರು ಹಾಕಿ ಹೋಗ್ಯಾರ ಪಾಪ. 7 ದಿನದಾಗ ಅವ್ರು ಸಾಯ್ತಾರಲ್ಲ, ಯಾರು ಸಾಯ್ಲಕತ್ತಾರ ಅಂತೇಳಿ ಅವನು ಏನ್ ಮಾಡ್ಬಿಡ್ತಾನ, ಶ್ರಮಿಕ ಋಷಿ ತನ್ನ ಸಹಚರರನ್ನ ಕಳಿಸಿ ಇದು ಯಾರು ಮಾಡ್ಯಾರ ಅಂತೇಳಿ ಸುದ್ದಿ ತಿಳ್ಕೊತಾನ. ಆ ಸುದ್ದಿ ತಿಳ್ಕೊಂಡ್ರ ಆ ಒಂದು ಪಾಂಡವರ ಕೊನೆಯ ಕುಡಿ ಪರೀಕ್ಷಿತ ಮಹಾರಾಜ, ಅವನು ಅಭಿಮನ್ಯುವನ ಮಗು, ಅದ್ರ ಬಗ್ಗೆ ಎಲ್ಲರೂ ಇಡೀ ಭಾರತೀಯರು ಅಭಿಮಾನ ಪಟ್ಟಾರ. ಆ ಮಗು ಸಾಯ್ಲತ್ತೇಳಿ 7 ದಿನದಾಗತ್ತೇಳಿ ಶಾಪ ಕೊಟ್ಟೆಲ್ಲೋ. ಅವ ಬದುಕಿ ದೊಡ್ಡವನಾಗಿ ನಮ್ಮ ದೇಶದ ಉದ್ಧಾರ ಮಾಡಬೇಕು, ಅವನ ಮೇಲೆ ನಾವು ಬಹಳಷ್ಟು ನಿರೀಕ್ಷೆ ಇಟ್ಟಿವಿ, ಅವನು ಸಾಯ್ಲತ್ತೇಳಿ ಶಾಪ ಕೊಟ್ಟೆಲ್ಲೋ. ಹೆಂಗದ ನೋಡ್ರಿ ಪರಿಸ್ಥಿತಿ. ಅವರಪ್ಪ ಮಗನಿಗೆ ಯಾವ ರೀತಿ ಮಾರ್ಗದರ್ಶನ ಮಾಡ್ಲಿಕ್ಕತ್ತಾನ, ಯಾವ ರೀತಿ ಮಾರ್ಗದರ್ಶನ ಮಾಡ್ಲಿಕ್ಕತ್ತಾನ. ಇದು ಬಹಳ ಮುಖ್ಯವಾದದ್ದು, ಬಹಳ ಮುಖ್ಯವಾದದ್ದು. ಇದೇ ಶ್ರೀಮದ್ ಭಾಗವತದೊಳಗೆ ನಾವು ಕಂಟಿನ್ಯೂ ಮಾಡ್ತಾ ಇದ್ದದ್ದು. ಈ ಕಥೆನೇ ಕಂಟಿನ್ಯೂ ಆಗ್ತದೆ. 7 ದಿನದಾಗ ಅವ ಸಾಯ್ತಾನ. ಸಾಯೋದ್ರಕ್ಕಿಂತ ಮೊದಲ ಆ ಮರಣದ ಭಯ, ಮರಣ ಅನ್ನೋದು ಎಲ್ಲ ಅಜ್ಞಾನ ಅಂತ ತಿಳ್ಕೊಂಡು ಮರಣ ಅನ್ನೋದು ಇಲ್ಲವೇ ಇಲ್ಲ, ನಾನು ಆತ್ಮ ಅಂತೇಳಿ ಅವನಿಗೆ ಆ ಒಂದು ಸೂತ ಪುರಾಣಿಕರು ಏನ್ ಮಾಡ್ತಾರ, ಅವನಿಗೆ ಜ್ಞಾನ ಕೊಟ್ಟು ಅವನಿಗೇನ್ ಮಾಡ್ಬಿಡ್ತಾರ, ಆ ದೇಹಾಭಿಮಾನ ಎಲ್ಲವನ್ನ ಕಳೆದು ತಾನು ಆತ್ಮ ಅನ್ನೋಂಥದ್ದೊಂದು ಆನಂದ ಇದ್ದಾಗ ಅದ ಹಾವು ಬಂದು ಕಚ್ಚಿದ್ರೇನೋ ಬಿಟ್ರೇನು ಆ ಶರೀರದ ಮೇಲಿಂದ ಇದನ್ನೇ ಹೋಗಿರ್ತದ, ಅವನಿಗೆ ಅಭಿಮಾನ ಹೋಗಿರ್ತದ. ಅವನ ಶಾಪದ ಪ್ರಕಾರ ಹಾವು ಕಚ್ಚಿ ಅವನ ಶರೀರ ಹೋದ್ರೂ ಸಹಿತ ಅವನ ಆತ್ಮ ಏನಾಯ್ತು, ಪರೀಕ್ಷಿತ ಮಹಾರಾಜನ ಆತ್ಮ ಅಮರ ಆಯ್ತು, ಅಮರತ್ವ ಪ್ರಾಪ್ತಿ ಮಾಡ್ಕೊತ್ತು. ಈ ಶರೀರದೊಳಗಿರುವಂತ ಆತ್ಮ ಅಮರತ್ವ ಪ್ರಾಪ್ತಿ ಮಾಡ್ಕೊತ್ತು ಅಂತಂದ್ರೆ ಅದು ಅಮರನೇ ಅದ. ಅಮರ ಇದ್ದದ್ದನ್ನ ನಾವೇನ್ ತಿಳ್ಕೊಂಡಿವಿ, ಅದು ಎಲ್ಲಿ ಸಾಯ್ತದೋ ಅಂತೇಳಿ ಮರ ಅಂತಿರ್ತೀವಿ.
ಅದು ಅಮರನೇ ಅದ. ಅದು ಅಮರತ್ವದ ಜ್ಞಾನ ಮಾಡ್ಕೊಂಡು ಬಾನ ಮಾಡ್ಕೊಂಡ್ಬಿಟ್ಟ. ಮಾಡ್ಕೊಂಡ್ಮೇಲೆ ಆ ಶರೀರದ ಮೇಲಿಂದ ಅವನಿಗೆ ಏನು ಮೋಹ ಇದ್ದಿದ್ದಿಲ್ಲ. ಅದು ಯಾವುದೋ ಒಂದು ಪ್ರಸಂಗದ ಮೇಲೆ 7 ದಿನದಾಗ ಹಾವು ಬಂತು, ಸತ್ತ. ಅದು ತಕ್ಷಕ ಅಂತೇಳಿ ಒಂದು ನಾಗಲೋಕದ ಹಾವು ಬಂದು ಕಚ್ಚಿ ಅತ್ಯಂತ ತೀಕ್ಷ್ಣವಾದ ವಿಷವುಳ್ಳಂತ ಹಾವು ಅವನು ತಗೊಂಡೋಯ್ತು. ಅದು ಏನಾಗದ ಕತಿ ಬೇರೆ. ಅದಕ್ಕೆ ಇಲ್ಲಿ ಗತಿ ಪಥ ಮುಕ್ತಿ ಅಂತಂದ್ರ ಇಲ್ಲಿ ಮುಕ್ತಿ ಕಡಿಗೆ ಎಲ್ಲೋ ಆತದತ್ತ ತಿಳ್ಕೊಂಡಲ್ಲ, ಈ ಕ್ಷಣನೇ ಆ ಶ್ರಮಿಕ ಋಷಿ ಮುಕ್ತಿಯ ಸುಖ ಕಡಿಗೆ ಅನುಭವಿಸ್ಲಕ್ಕೆತ್ತಿದ್ದ, ಏನು ಅವಾಗೆ ಅನುಭವಿಸ್ಲಕ್ಕೆತ್ತಿದ್ದ? ತಪಸ್ ಮಾಡ್ತಾನೆ. ತಪಸ್ ಮಾಡ್ಕೋತ ಮುಕ್ತಿ ಸುಖ ಅನುಭವಿಸ್ಲಕತ್ತಿದ್ನಲ್ರಿ ಶ್ರಮಿಕ. ಅವನೇನು ಅವನ ಮೈ ಮೇಲೆ ಹಾವು ಬಿದ್ದರೂ ಅದಕ್ಕೆ ಅವನು ಅಂಟುಗಳಿಲ್ಲ, ಮೈ ತುಂಬ ರಕ್ತ ಸೋರಿದ್ರು ಅದಕ್ಕೆ ಅವನು ಅಂಟುಗಳಿಲ್ಲ. ಆ ಶರೀರದೊಳಗನು ಅದೇ ಅದ, ಶರೀರದ ಹೊರಗನು ಅದೇ ಅದ ಅಂತೇಳಿಕೆ ಆ ಶರೀರದ ಅಭಿಮಾನ ಇಲ್ಲ, ಅಪಮಾನ ಸನ್ಮಾನದ ಬಗ್ಗೆ ಏನು ಅವನಿಗೆ ತಲೆಗೆ ಇಲ್ಲೇ ಇಲ್ಲ. ಮಗ ಈ ತರ ಎಲ್ಲ ತನ್ನ ಶಕ್ತಿ ಸಾಮರ್ಥ್ಯವನ್ನ ದುರುಪಯೋಗ ಮಾಡ್ಕೊಂಡದ್ದಕ್ಕೆ ಇಂಥ ಒಬ್ಬ ರಾಜಗೆ ಶಾಪ ಕೊಟ್ಟೆಲ್ಲ ನೀನು ಅಂತ ಹೇಳಿಕೆ ಹೊಳ್ಳಿ ಆ ರಾಜಗೆ ಸಪೋರ್ಟ್ ಮಾಡ್ಲಕತ್ತಾನ. ಇದು ಮೋಕ್ಷದ ಸುಖ ಅಂತೀರ, ಏನಂತೀರ ಅದಕ್ಕೆ? ಇದು ಗತಿ ಪಥ ಮುಕ್ತಿಯ ಬಯಸಿ ಮಾಡುವಾತ ಭಕ್ತನಲ್ಲ. ಇವೆಲ್ಲ ಹಿಡ್ಕೊಂಡು ನಾ ಅಂತ ಭಕ್ತದೀನಿ, ನಾ ಇಂಥ ಭಕ್ತದೀನಿ, ಅವ ನಾಮದೇವ ಹೆಂಗಿದ್ನಲ್ಲ ಹಂಗ ತಲೆಯಾಗ ಭಾಳ ಇಟ್ಕೊಂಡಿದ್ರೆ ಅವೆಲ್ಲ ಮಾಡುವ ಭಕ್ತನಲ್ಲ. ಇಲ್ಲಿ ಜಂಬುಲಿಂಗಯ್ಯ ಹಿರೇಮಠ ಅಂತ ಹೇಳಿ ಒಬ್ಬರು ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ನಿಂದ PSI ಆಗಿದ್ರು. ನಮ್ಮ ಸಂಬಂಧಿಕರೇ ಆಗ್ಬೇಕು. ಈಗ ನಮ್ಮ ಮಗಳ ಮಾವ ಲಿಂಗಯ್ಯ ಸಂಬಾಳ್ ಅಂತ ಏನದಾರ, ಅವರು ಇವರು ಬಗ್ಲಾಗ ಮನೆಯನ್ನವ್ರು. ಅವ್ರು ಒಂದ್ ಕಾಲಕ್ಕೆ ಜಂಬುಲಿಂಗಯ್ಯ ಅವ್ರ ಮನೆ ಪಕ್ಕ. ಅವರೆಲ್ಲ ರಾಯಚೂರು ಮೂಲದವ್ರೆ. ಅವ್ರು ಬೆಳಗಾವದಾಗ ಏನ ಈಗ ರಾಮದುರ್ಗದಾಗ ಅದಾರ. ಅವರೆಲ್ಲ ರಾಯಚೂರು ಮೂಲದಾಗೆ ಇದ್ದು ಅವ್ರ ಅಜ್ಜ ಅದ ಇಲ್ಲೇ ಇದ್ದು ಎಲ್ಲ ನೌಕರಿ ಮಾಡಿ ಬೆಳೆದೋದವ್ರು ಅವರು. ಆಮೇಲೆ ಅವ್ರ ಆ ಕಡೆ ಶಿಫ್ಟ್ ಆಗ್ಯಾರ. ಇರ್ಲಿ ಏನೇ ಇರ್ಲಿ, ಇಲ್ಲೇನಾಯ್ತು, ಆ ಜಂಬುಲಿಂಗಯ್ಯ ಅವರ ತಮ್ಮ ಶಿವಜಾತಯ್ಯ ಹಿರೇಮಠ ಅಂತ. ಅವಾಗಿನ ಕಾಲದಾಗ ನಮ್ಮ ಗಾಡಿಗಳು ಏನಿದ್ದು ಲೂನಾ TVS ಭಾಳ ಅಂದ್ರೆ M80 ಅಂತ ಗಾಡಿ ಇದ್ದು. ಹಿಂಗೆಲ್ಲ ಸ್ಕೂಟ್ರು ಬೈಕು ನಮ್ಮ ಇದ್ದಿದ್ದಿಲ್ಲ. ಯಾವುದೋ ಒಂದು ಲೂನಾ ಯಾವುದೋ ತಗೊಂಡು ಏನೋ ಗಾಡಿ ಸಣ್ಣ ಗಾಡಿ ತಗೊಂಡು ಹೋಗಾಗ ಎದರೊಬ್ಬ ಯಾವನೋ ತಂದು ಹಾಯಿಸಿಬಿಟ್ಟಪ್ಪ. ಹಾಯಿಸಿದ ಮೇಲೆ ಕಾಲೇಜ್ ಪ್ರಿನ್ಸಿಪಾಲ್ ಶಿವಜಾತಯ್ಯ ಹಿರೇಮಠ ಅಂತ, ಇಲ್ಲಿ ಜವಾಹರ್ ನಗರ್ ಕಾಲೇಜ್ ಪ್ರಿನ್ಸಿಪಾಲು. ಅಂಥದ್ದು ರೋಡ್ ಮೇಲೆ ಬಿದ್ದ್ಬಿಟ್ಟನ. ಪಾದ ಎಲ್ಲ ಜಜ್ಜಿ ಹೋಗ್ಬಿಟ್ಟದ, ರಕ್ತ ಸೋರ್ಲಕತ್ತದ. ಅವನು ಹಾಯಿಸಿದವನು ಏನ್ ಸರ್ ಇದು ಹಿಂಗಾಗ್ಬಿಡ್ತು, ನಾವು ಹಾಯಿಸ್ಬೇಕತ್ತಾಯ್ತಿಲ್ಲ, ನೀವು ಬರಂಗ್ ಬಂದಿರಿ, ನಾವು ಬರಂಗ್ ಬಂದಿವಿ, ಇದೇನು ಕರ್ಮ ಸರ್ ಹಿಂಗಾಯ್ತು ಅಂತೇಳಿ ಅವನು ಇವ್ರ ಬಗ್ಗೆ ಕಳಕಳಿ ವ್ಯಕ್ತಪಡಿಸ್ತಾ ಏನ್ ಮಾಡಮ್ ಸರ್ ಮುಂದ ಅಂತ ಅವ ಚಿಂತನೆ ಮಾಡ್ಲಕತ್ತಾನ. ಏನಾರ ಅಂತದ ಆದಾಗ ಓಡಿ ಹೋಗ್ತಾರ. ಆದ್ರೆ ಅವ ಹೊಡೆದವ ಸರ್ ಬಲ್ಲಿ ನಿಂತು ಮಾತಾಡ್ಸ್ಲಕತ್ತಾನ. ಇವ್ರು ಏನ್ ಹೇಳ್ತಾರ ಅವನಿಗೆ ಅಂತಂದ್ರ, ಮೊದಲ್ ನೀ ಈ ಜಾಗ ಖಾಲಿ ಮಾಡಂತಾರ. ಶಿವಜಾತಯ್ಯ ಹಿರೇಮಠ ಹೇಳಕತ್ತಾರ, ಮೊದಲ ನೀನು ಈ ಜಾಗ ಖಾಲಿ ಮಾಡು. ಯಾಕಂತಂದ್ರೆ ನಮ್ಮ ಅಣ್ಣನ ಆಡಳಿತ ಈ ರಾಯಚೂರು ಸಿಟಿ ತುಂಬಾ. ಯಾವನೇ ಒಬ್ಬ ಟ್ರಾಫಿಕ್ ಪೊಲೀಸ್ ಸ್ಟೇಷನ್ ಬಂದ್ರೆ ನನಗೆ ಗುರುತು ಹಿಡಿತಾನ, ಸಾಹೇಬ್ರು ತಮ್ಮ ಅಂತೇಳಿ ನಿನ್ನ ಹಿಡಿದು ಕುಂದಿರ್ಸ್ತಾರ. ಇದು ನನ್ನ ಕರ್ಮ ಏನಾಗಬೇಕಾಗ್ಯದ, ನಂದನ್ನ ದವಾಖಾನೆ ತೋರಿಸ್ಕೊತೀನಿ, ನಂದನ್ನ ಎಲ್ಲ ಮಾಡ್ತೀನಿ. ಆದ್ರೆ ನಿನ್ನ ಹಿಡಿದು ಕುಂದಿರಿಸಿ ನಿನಗೆ ಹಿಂಸೆ ಮಾಡ್ತಾರ. ನಿನ್ನ ಹೆಂಡ್ರ ಮಕ್ಕಳು ನಿನಗೆ ಏನೇನಲ್ಲಿ ಅವಶ್ಯಕತೆಗಳದಾವೋ ಅವುಗಳ ಪೂರೈಕೆಗಾಗಿ ನೀನು ಬಂದಿದಿ. ನಿನ್ನ ಗಾಡಿ ಮೇಲಿನ ಸಾಮಾನುಗಳು ಅವೆಲ್ಲ ನೋಡಿದ್ರ ನಿನಗೆ ಹಿಡಿದು ಯಾವ್ದು ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗಿ ಹಿಂಸೆ ಕೊಟ್ರಂತಂದ್ರ ಅದ್ರ ಪಾಪ ನನಗೆ ಬರ್ತದ. ನೀ ಮೊದಲು ಇಲ್ಲಿ ಜಾಗ ಖಾಲಿ ಮಾಡಿ, ನಮ್ಮ ಅಣ್ಣ ಅಥವಾ ಯಾರ ಟ್ರಾಫಿಕ್ ಪೊಲೀಸ್ ಬರೋದ್ರಾಗೆ ಈ ಜಾಗ ಖಾಲಿ ಮಾಡು ಅಂತ.
ಇಂಥವ್ರು ಸಿಗ್ತಾರೆ ಅಂದ್ರೆ ಎಲ್ಲರ ಭೂಮಿ ಮೇಲೆ. ನೀ ಹೋಗ್ ಮೊದಲು, ಇಲ್ಲಿ ಹೋಗಿ ನೀ ನಡಿ ಮೊದಲು ನೀನು. ಯಾರೋ ಹೊಡೆದು ಹೋಗಿದ್ದಾರಂದ್ರೆ ಬೆನ್ನ ಹತ್ತಿ ಹೋಗಿ ಹುಡುಕ್ಯಾಡಿ ಹಿಡ್ಕೊಂಡು ಬಂದು ಅವ್ರ ಮೇಲೆ ಕೇಸ್ ಮಾಡಂತ ಜನ ಎಲ್ಲಿ? ಕಣ್ಣೆದ್ರೆ ನಿಂತಾನಂದ್ರೂ ಮೊದಲೇ ನೀನ್ ಜಾಗ ಖಾಲಿ ಮಾಡೋಣದಲ್ಲಿ. ಅದ್ಭುತ ಕ್ಷಣಗಳು ಹೌದಲ್ರಿ ಅನುಭವಿಸ್ಬೇಕಾದದ್ದು, ನೆನಪಿರೋಂಥ ಕ್ಷಣಗಳು ಹೌದಾ ಇಲ್ಲ? ಯಾರ್ಯಾರಿಗೋ ಸಂಬಂಧ ಇರ್ಲಾರ್ದವ್ರಿಗೆಲ್ಲ ಆರೋಪ ಮಾಡಿ ಒಳಗ ಹಾಕಿ ಏನೇನೋ ಮಾಡ್ತಿರ್ತಾರೆ. ಅಂತದ್ರಾಗ ಅವನು ಅಪರಾಧಿ ಎದುರೇ ನಿಂತಾನ, ಅವನಿಗೆ ಮೊದಲು ನೀ ಹೋಗು, ಮುಂದ ಗಾಡಿ ಚಲೋ ನಡೆಸು, ಹಿಂಗೆ ನಡೆಸಿ ಮತ್ತೆ ಎಲ್ಲಾರು ಬೀಳ್ಬೇಡ, ಏನು ಮಾಡ್ಕೋಬೇಡ, ಹುಷಾರಾಗಿ ನಡೆಸಪ್ಪ, ನೀ ಮೊದಲು ಇಲ್ಲಿ ಹೋಗು. ಇದು ಸಂತತ್ವ. ಇದು ಗತಿ ಪಥ ಮುಕ್ತಿ ಬಯಸಿ ಮಾಡುವಾತ ಭಕ್ತನಲ್ಲ. ಈ ರೀತಿಯಾದಂತ ಜೀವನ ಯಾರ್ದಿರ್ತದ ಅವರು ನಿಜವಾದ ಭಕ್ತರು. ಶ್ರಮಿಕ ಮಹರ್ಷಿಗಳ ಹಾಗೆ, ನಮ್ಮ ಶಿವಜಾತಯ್ಯ ಹಿರೇಮಠ ಅವರ ಹಾಗೆ ನಮ್ಮ ಸುತ್ತಮುತ್ತ ಬೇಕಾದಷ್ಟು ಇಂಥ ಘಟನೆಗಳ ನಡೀತಿರ್ತಾವ. ನೋಡಕ್ಕೆ ಕಣ್ಣಿಲ್ಲ ನಮ್ಮಲ್ಲಿ, ಅದೇ ಸಮಸ್ಯೆ. ನೋಡ್ಬೇಕು ಅವಿಸ್ಮರಣೀಯವಾದಂತ ಪ್ರಸಂಗಗಳನ್ನ ನೋಡ್ಬೇಕು, ನೋಡಿ ಅವಕ್ಕ ರೆಕಾರ್ಡ್ ಮಾಡ್ಕೋಬೇಕು. ನಮ್ಮೊಳಗೆ ಎಂತ ಜನ ಅದರ ನಮ್ಮ ಸುತ್ತಮುತ್ತ ಅನ್ನೋದು ಬರಬೇಕು ಅನ್ಸಲ್ಲ. ಅದಕ್ಕೆ ಇದು ಹೆಂಗಿರ್ಬೇಕು ಭಕ್ತ ಅಂತಂದ್ರ, ಆ ರೀತಿ ಬುದ್ಧಿ ಬರ್ಬೇಕಾದ್ರ ಅವರು ಅವ್ರ ಆತ್ಮ ನಮ್ಮ ಆತ್ಮ ಬೇರೆ ಅಲ್ಲ, ನಮ್ಮಿಬ್ಬರ ಆತ್ಮ ಒಂದೇ ಅಂತೇಳಿ ಯಾರು ತಿಳ್ಕೊಂಡಿರ್ತಾರ ಅಂತವ್ರಿಗೆ ಮಾತ್ರ, ಏಕೋಭಾವ ಇದ್ದವ್ರಿಗೆ ಮಾತ್ರ ಇಂಥ ಬುದ್ಧಿ ಬರ್ತದೆ ಹೊರತು ಅವರೇ ಬೇರೆ ನಾವೇ ಬೇರೆ ಅನ್ನೋರಿಗೆ ಇಂಥ ಬುದ್ಧಿ ಬರೋದು. ಇಂಥ ಘಟನೆಗಳಂತವ್ರಿಗಿಂತ ಆಗಲ್ಲ. ಮತ್ತೆ ಹಮ್ ಬಿಮ್ ಗಮನ ನಿರ್ಗಮನ ಸೂತಕ ವಿರಹಿತ ಜಂಗಮ. ಆ ಭಕ್ತನೇ ಏನಾತನ, ಆ ಭಕ್ತ ಇವೆಲ್ಲನೂ ದಾಟಿ ಹಮ್ಮು ಬಿಮ್ಮು ಗಮನ ನಿರ್ಗಮನ ಸೂತಕ ವಿರಹಿತ ಜಂಗಮ. ಸೂತಕ ವಿರಹಿತ ಮತ್ತೊಂದು ಶಬ್ದ ಸೇರಿಸಿದ್ರಿ. ಗಮನ ನಿರ್ಗಮನ ಅದು ಒಂದೇ. ಗಮನ ಅಂದ್ರೆ ಹೋಗೋದು, ನಿರ್ಗಮನ ಅಂದ್ರೆ ಹೋಗೋದು, ಗಮನ ಅಂದ್ರೆ ಬರೋದು. ಮತ್ತೆ ಹಮ್ಮು ಬಿಮ್ಮು ಅಂತಂದ್ರ ನಾ ಮಾಡ್ಲಕತ್ತೀನಿ ಅಂತೇಳಿ ತನ್ನದೇ ಆದ ಒಂದು ಯಾರೂ ಮಾಡ್ಲಾರ್ದಂತ ನಾ ಮಾಡ್ಲಕತ್ತೀನಿ ಅನ್ನೋಂಥದ್ದು. ಮತ್ತೆ ಸೂತಕ ಅಂದ್ರೆ ಏನು? ಸೂತಕ ಅಂದ್ರೆ ಏನ್ರಿ? ಏನ್ರಿ? ಸತ್ತಿದ ಮನ್ಯಾಗ ಮಾಡ್ತಾರ, ಹುಟ್ಟಿದ ಮನ್ಯಾಗ ಮಾಡಲ್ಲ. ಹುಟ್ಟಿದ ಮನ್ಯಾಗನು ಮಾಡ್ತಾರ. ಹುಟ್ಟಿದ ಮನ್ಯಾಗ ನಿಮ್ ಮನ್ಯಾಗ ಒಂದು ಡೆಲಿವರಿ ಆಯ್ತಂದ್ರ ಆಜು ಬಾಜು ಮನ್ಯಾಗ ಎಲ್ಲಾರು ಹೋದ್ರಿ ಅಂತಂದ್ರ ನಿಮ್ ಮನ್ಯಾಗ ಡೆಲಿವರಿ ಆಗ್ಯದ ಯಾಕೆ ಬಂದಿರತ್ ಕೇಳ್ತಾರ. ಅವ್ರು ಲಿಂಗ ಕಟ್ಟಿಸಿರ ಇಲ್ಲತ್ ಕೇಳ್ತಾರ. ಲಿಂಗ ಕಟ್ಟಿಸಿ ಸೂತಕ ಬಿಡಿಸಿದ್ರೆ ಯಾರ ಮನೆಗಾರ ಹೋಗ್ಲಕ್ ಬರ್ತದ. ಬರೀ ಸತ್ತವ್ರದ್ದು ಒಂದೇ ಅಲ್ಲ, ಜನನ ಸೂತಕ ಮರಣ ಸೂತಕ ಎರಡು. ಮತ್ತೆ ಉಚ್ಚಿಷ್ಟ ಸೂತಕ. ಉಚ್ಚಿಷ್ಟ ಸೂತಕ ಅಂತಂದ್ರೆ ಎಂಜಲು, ಅದೊಂದು ಸೂತಕ. ಯಾರೋ ಸ್ವಾಮಿಗಳು ಬರ್ತಾರ, ಗುರುಗಳು ಬರ್ತಾರ, ಪೂಜ್ಯರು ಬರ್ತಾರ ಅಂತೇಳಿ ಮಡಿಲಿಂತ ಅಡಿಗೆ ಮಾಡಿರ್ತೀರಿ. ಮಾಡಿದ ಹೊತ್ನಾಗ ಮನ್ಯಾಗ ಯಾರೋ ಒಬ್ರು ಅದನ್ನು ನೀಡ್ಕೊಂಡು ಉಂಡು ಬಿಟ್ರು ಅಂತಂದ್ರ ಅದು ನೈವೇದ್ಯ ಮಾಡ್ಲಕ್ಕೆ ಯೋಗ್ಯ ಇಲ್ಲ ಅಂತೇಳಿ ಮತ್ತೆ ಮಡಿಲಿಂತ ಅಡಿಗೆ ಮಾಡ್ತಾರ. ಸಣ್ಣ ಹುಡುಗರಿದ್ರ ಉಣಿಸ್ತಾರ, ದೊಡ್ಡವ್ರಿಗೆ ಉಣ್ಲಕ್ ಬಿಡಂಗಿಲ್ಲ. ಅದು ಉಚ್ಚಿಷ್ಟ ಸೂತಕ. ಮತ್ತ
ಪ್ರತಿ ತಿಂಗಳ ಹೆಣ್ಮಕ್ಳು 3 ದಿವಸ 5 ದಿವಸ ಹೊರಗೆ ಕುಂದಿರ್ತಿರಲ್ಲ, ರಜೆ ಸೂತಕ. ಇದು 4ನೇದ್ದು. 5ನೇದ್ದೇನು? ಜಾತಿ ಸೂತಕ. ಅಸ್ಪೃಶ್ಯ, ಅವರಿಗೆ ಮುಟ್ಟಿದ್ರ ಜಳಕ ಮಾಡ್ಬೇಕಂತೇನಿತ್ತಲ್ಲ, ಅದು ಸೂತಕ. ಅಸ್ಪೃಶ್ಯರಿಗೆ ಸ್ಪರ್ಶಿಸಿದಾಗ ಅವರು ಯಾಕಂತಂದ್ರ ಸತ್ತ ಪ್ರಾಣಿಗಳು ಅವೆಲ್ಲ ಹೊತ್ಕೊಂಡು ಒಯ್ದು ಅವರು ಜಳಕ ಮಾಡಿ ಸ್ವಚ್ಛ ಇದ್ದಾಗ ಮುಟ್ಟಿದ್ರೆ ಏನಾಗಂಗಿಲ್ಲ. ಈಗ ಸತ್ತ ಪ್ರಾಣಿಗಳಿಗೆ ಹೊತ್ಕೊಂಡು ಹೋಗಿ ಬರಾಗ ಅವ್ರ ಮೈ ಮೇಲೆ ಆ ಪ್ರಾಣಿಯ ಹೊಲಸಿರ್ತದ. ಅಂತ ಹೊಲಸಿದ್ದಾಗ ನಾ ಏನ ಸ್ವಚ್ಛ ಆಗಿಲ್ಲ, ಜಳಕ ಮಾಡಿಲ್ಲ, ಮುಟ್ಟಗೋಬಾರ್ದು ಅಂತ ಹೇಳಕ್ಕೆ ಅವ್ರು ಹೊಲಸಿದ್ದಾಗ ಯಾರೇ ಹೊಲಸಿ. ಈಗ ನಮ್ಮ ಮನ್ಯಾಗ ಗಟಾರ್ ಬೆಳೆ ಟೈಮ್ನೊಳಗೆ ಏನಾರ ಒಂದು ಮೋವರಿ ಅದು ಬಂದಾಗಿತ್ತಂತಂದ್ರ ಅದ್ರೊಳಗಿಂದ ಎಲ್ಲ ಪೈಪ್ ಗೀಪ್ ಎಲ್ಲ ಓಪನ್ ಮಾಡಿ ಬೆಳೆ ಟೈಮ್ನೊಳಗ ಅವನ್ ಮೈಗೆ ಅದೆಲ್ಲ ಹತ್ತಿರ್ತದಿಲ್ಲ, ಕೈಗೆ ಮೈಗೆ ಏನೇನೋ ಆಗಿರ್ತದ, ಮ್ಯಾಲ ತೆಳಗ ಒಳಗ ಬಿದ್ದು ಏನೋ ಮಾಡ್ತಿರ್ತಾನ. ಅವನಿಗೆ ಮುಟ್ಟಿಸ್ಕೊಂಡ್ರೆ ಅದು ಹೊಲಸು ನಮಗೆ ಹತ್ತದ ಇಲ್ಲ. ಸ್ವಚ್ಛ ಇರೋದ್ರ ಸಲುವಾಗಿ ಅದು ಮಾಡಿದ್ದು ಸೂತಕ. ಅದು ಏನಾಗ್ಯದ, ಅವ್ರಿಗೆ ಇಡೀ ಜನ್ಮಾವಧಿ ಅವ್ರು ಸ್ವಚ್ಛ ಇರ್ಲಿ ಹೊಲಸಿರ್ಲಿ ಅವ್ರಿಗೆ ಮುಟ್ಟೇಬಾರ್ದು ಅನ್ನೋದು. ಇವೆಲ್ಲ ಏನದು ಅಜ್ಞಾನ. ಮಡಿ ಅನ್ನೋದ್ರ ಸಲುವಾಗಿ ಕೋಲು ಮಡಿ, ನೀರು ಮಡಿ, ನಾರು ಮಡಿ ಅಂತ ಏನೇನೋ ಮಾಡ್ತಿರ್ತಾರ. ಅವೆಲ್ಲ ಸೂತಕಗಳು ಯಾವೂ ಮಾಡಂಗಿಲ್ಲ. ಜ್ಞಾನ ಹೊಲಸಿದ್ದಾಗ ಒಬ್ಬರಿಗೊಬ್ಬರು ಮುಟ್ಕೋಬಾರ್ದು, ಹೊಲಸಿದ್ದಾಗ ಸ್ವಚ್ಛ ಇರೋ ಜಾಗದಾಗ ಹೋಗಬಾರ್ದು ಅಂತ ಹೇಳಿ ಒಂದು ಪದ್ಧತಿ ಮಾಡಿದ್ದಾದೆ ಹೊರತು ಅದನ್ನ ನಾವು ಅದನ್ನೇ ದೊಡ್ಡದು ಮಾಡ್ಕೊಂಡಕ್ಕೆ ಒಟ್ಟ ಮುಟ್ಟಿಸ್ಕೊಳ್ಳಾರ್ದಂಗ ದೂರ ಇರೋದು ಹಿಂಗ್ ಮಾಡ್ತಾ ಹಿಂಗ ಸೂತಕ. ಇವೆಲ್ಲ ಏನದಾವ ಅಂತಂದ್ರ ಭಕ್ತ ಜಂಗಮ ಅಂತಂದ್ರೆ ಏನದ, ಭಕ್ತ ತಾನು ವೈಯಕ್ತಿಕವಾಗಿ ಈ ಎಲ್ಲ ಆಚರಣೆಗಳನ್ನ ಮಾಡಿ ಅವನು ತನ್ನ ಮೋಕ್ಷಕ್ಕಾಗಿ ಸಾಧನೆ ಮಾಡ್ಕೊಳ್ಳವ ಭಕ್ತ. ಅದೇ ಭಕ್ತ ಇನ್ನೊಬ್ಬರಿಗೆ ಮೋಕ್ಷ ಸಾಧನೆಗೆ ಮಾರ್ಗದರ್ಶನ ಮಾಡಿದ್ನು ಅಂತಂದ್ರೆ ಅವನೇ ಜಂಗಮ. ಮಾರ್ಗದರ್ಶಕ ಆದ, ಜ್ಞಾನಿ ಆದ, ಇನ್ನೊಬ್ಬರಿಗೆ ದಾರಿ ತೋರಿಸ್ಲಕ್ಕಂದ್ರೆ ಅವನೇ ಜಂಗಮ. ಅವನಿಗೆ ನೀತಿ ಜಂಗಮ ಅಂತಾರೆ. ನಮ್ಮ ದೇಶದಾಗ 2 ರೀತಿ ಜಂಗಮರು. ಒಂದು ಸತ್ಕುಲೋತ್ಪನ್ನ ಜಂಗಮರು, ಇನ್ನೊಬ್ಬರು ನೀತಿ ಜಂಗಮರು. ಜಂಗಮ ಅನ್ನೋದೊಂದು ಕುಲ, ಆ ಕುಲದಲ್ಲಿ ಹುಟ್ಟಿದವರನ್ನೆಲ್ಲರನ್ನ ಜಂಗಮರು ಅಂತೇಳಿ ಪಾಲಿಸ್ತಾರ. ಅದು ಸತ್ಕುಲೋತ್ಪನ್ನ ಜಂಗಮರು. ಅದು ಒಂದು ರೀತಿ. ಸತ್ಕುಲೋತ್ಪನ್ನ ಜಂಗಮರಾಗಿ ಸತ್ಕುಲದ ಆಚಾರ ವಿಚಾರಗಳನ್ನ ನಡೆಸಿಕೊಂಡು ಆದ್ರೆ ಅವರು ಗೌರವಾನ್ವಿತರಾಗ್ತಾರ. ಆ ಆಚಾರ ವಿಚಾರಗಳನ್ನ ಬಿಟ್ಟು ಅನಾಚಾರಿಗಳಾಗಿದ್ರಂತಂದ್ರ ಅವ್ರು ಸತ್ಕುಲೋತ್ಪನ್ನ ಇರ್ಬೋದು, ಆದ್ರೂ ಅವ್ರು ಗೌರವಕ್ಕೆ ಅನರ್ಹರು. ಏನ್ ಮಾಡ್ತಾರ, ಅವ್ರು ಎಂತವ್ರು ಯಾಕಿರಲಕ್ಕ ಜಂಗಮರ ತಿಳಕೆ ಪಾಲಿಸ್ತಾರಲ್ಲ, ಅದು ನಮಗ್ ಸರಿ ಕಾಣಂಗಿಲ್ಲ. ಯದ್ವತ್ತದ್ವ ಇದ್ರೂ ಅವ್ರಿಗೆ ಜಂಗಮರತ್ ಪಾಲಿಸಿದ್ರೆ ಅಲ್ಲ. ಅವರು ಒಳ್ಳೆ ಆಚಾರವಂತರಿರ್ಬೇಕು, ಸಾಮಾಜಿಕ ಕಳಕಳಿ ಉಳ್ಳವರಿರ್ಬೇಕು, ಜ್ಞಾನಿಗಳಾಗಿರ್ಬೇಕು. ಅಂತವ್ರಿಗೆ ಮನಿ ಶಾಂತಿ ಮಾಡಿಸ್ತೀವಿ ಅಂತ ಹೇಳಕ್ಕೆ ಮನಿ ಕರೆದ್ರ ಆ ಮನ್ಯಾಗ ನಡುಮನ್ಯಾಗ ಕೂತು ಮನಿ ಶಾಂತಿ ಮಾಡೋವ್ರ ಮನ್ಯಾಗ ಲೋಭಾನ ಧೂಪ ದೀಪದ ವಾಸನೆ ಇರಬೇಕು ಬಿಟ್ಟು ಮನಿ ಗುರುಗಳ ಕೇಳಕ್ಕೆ ನಡುಮನ್ಯಾಗ ಕೂತು ದೊಡ್ಡದೊಂದು ಉದ್ದಂತ ಸಿಗರೇಟ್ ಹಚ್ಕೊಂಡು ಸಿಗರೇಟ್ ಸೇದವ್ರು ಅದಾರ ಗುರುಗಳಂತವ್ರು, ಜಂಗಮನಂತವ್ರು. ಆ ಮನಿ ಒಳಗೆ ಸಿಗರೇಟ್ ವಾಸನೆ ತುಂಬಿಸಿ ಇಡೀ ಮನಿ ಮಂದಿಗೆ ಸಿಗರೇಟ್ ವಾಸನೆ ಕುಡಿಸೋರು ಅದಾರ. ಅಂತವ್ರಿಗೆ ಗೌರವಿಸ್ಬೇಕೇನ್ರಿ? ತಂಬಾಕು ಸೇವನೆ ಮಾಡುವ ಜಂಗಮರಿಗೆ ಗೌರವಿಸಬೇಕಾ? ಮದ್ಯ ಮಾಂಸ ಸೇವನೆ ಮಾಡೋ ಜಂಗಮರಿಗೆ ಗೌರವಿಸಬೇಕಾ? ಹೀಗಾಗಿ ಸತ್ಕುಲೋತ್ಪನ್ನ ಇದ್ದರೂ ಸಹಿತ ಅವರು ಆಚಾರ ವಿಚಾರಗಳು ಸರಿಗಿರ್ಲಿಲ್ಲ ಅಂತಂದ್ರೆ ಅಂತವ್ರನ್ನ ಗೌರವಿಸಬಾರದು. ಮತ್ತೆ ಭಕ್ತನಾದವನು ತಾನು ಸ್ವಂತ ವೈಯಕ್ತಿಕ ಮೋಕ್ಷ ಮಾಡಿಕೊಂಡು ಇತರರಿಗೂ ಮಾರ್ಗದರ್ಶನ ಮಾಡುವಂತ ಒಂದು ಶಕ್ತಿ ಏನು ಅವನಲ್ಲಿ ಇರ್ತದಲ್ಲ,
ಅವನೇ ಜಂಗಮ ಆಗ್ತಾನ. ಆ ರೀತಿಯಾಗಿ ಈ ಭಕ್ತ ಜಂಗಮ ಇವರು ಮಾಡಿವಿ ಮಾಡಿಸ್ಕೊಂಡಿವಿ ಅನ್ನೋದು ಇಬ್ರಿಗೆ ತಲೆಯಾಗಿಲ್ಲ. ಭಕ್ತನಾಗಿ ಜಂಗಮನ ಸೇವೆ ಮಾಡ್ತಾ ಇದ್ದೀನಿ ಅನ್ನೋದು ಇವನ್ ತಲೆಯಾಗಿಲ್ಲ. ಜಂಗಮನಾಗಿ ಭಕ್ತರಿಗೆ ಮಾರ್ಗದರ್ಶನ ಮಾಡ್ಲಕತ್ತೀನಿ, ಅವ್ರಿಗಿಲಿಂತ ನಾನು ಸೇವೆ ಮಾಡಿಸ್ಕೊಳಕತ್ತೀನಿ ಅನ್ನೋದು ಅವನ್ ತಲೆಯಾಗಿಲ್ಲ. ಇಬ್ರು ಮಾಡುವ ಮಾಟದೊಳಗೆ ಇಲ್ಲದಿರಬೇಕು, ಮಾಡಿಸಿಕೊಂಬುವುದರೊಳಗೂ ಇಲ್ಲದಿರಬೇಕು. ಜಂಗಮ ಪ್ರಾಣವಿಲ್ಲದ ಭಕ್ತನ ಜಂಗಮದ ನುಡಿಗಡಣದ ಮೇಳಾಪ ಒದೆಂತಿರಬೇಕಯ್ಯ ಎಂದಡೆ ಪ್ರಚನ್ನವಾಗಿ ಲೋಕಕ್ಕೆ ತೋರಿ ಲೋಕಕ್ಕೆ ಅದೃಶ್ಯವಾಗಿರಬೇಕು. ಈ ಸಾಧನೆ ಹೆಂಗಾಗಬೇಕಂದ್ರೆ, ಈ ಭಕ್ತ ಜಂಗಮರ ಸಾಧನೆ ಶಿವಯೋಗ ಸಾಧನೆ ಹೆಂಗಾಗಬೇಕಂತಂದ್ರ ಯಾರ ಕಣ್ಣಿಗೆ ಕಾಣಂಗಿರಬಾರ್ದದು, ಪ್ರಕಟ ರೂಪದಲ್ಲಿ ಇರಬಾರ್ದು, ಅದೃಶ್ಯವಾಗಿರ್ಬೇಕು. ನೋಡೋದ್ರ ಸಲುವಾಗಿ ಮಾಡಬಾರ್ದು. ಇದು ಶಿವಯೋಗ ಸಾಧನೆ ಮಂದಿ ನೋಡ್ಲಿಕ್ ಮಾಡಬಾರ್ದು. ಅದೃಶ್ಯ ಹೆಂಗಪ್ಪ ಅಂತಂದ್ರ ಜಲಚರಾದಿಗಳ ಪಥದಂತೆ. ಎಂತ ಉದಾಹರಣೆಗಳು ಕೊಡ್ತಾರ ಅವ್ರು. ಈಗ ಮೀನ ಹೋದ ದಾರಿ ನೀರಾಗ ಕಾಣಿಸ್ತದೇನ್ರಿ? ಮೀನಿನ ದಾರಿ ನೀರಾಗ ಕಾಣಿಸ್ತದ? ಮೀನ ಇಡೀ ಸರೋವರ ತುಂಬಾ ಓಡಾಡ್ತದ, ಅದರ ದಾರಿ ಕಾಣಿಸ್ತದ ಯಾರಿಗೆ? ಯಾವ ರೀತಿ ಮೀನಿನ ದಾರಿ ಕಾಣುವುದಿಲ್ಲವೋ ಹಾಂಗ ನಮ್ಮ ಸಾಧನೆ ಪಥ ಹಿಂಗಿರ್ಬೇಕಂತ ಹೇಳ್ತಾರ. ಭಕ್ತಿ ಮಾರ್ಗ, ಜ್ಞಾನ ಮಾರ್ಗ, ಉಪಾಸನ ಮಾರ್ಗ ಹಿಡ್ಕೊಂಡು ಹೋದವರೆಲ್ಲ ಮೋಕ್ಷ ಹೊಂದಂಗಿಲ್ಲ. ಆ ಮಾರ್ಗದೊಳಗೆ ಕೆಲವೊಂದು ಆಚಾರ ವಿಚಾರಗಳು ಇರ್ತಾವ, ಅದರಂಗ ನಡ್ಕೋತಾರೆ ಹೊರತು ಅವ್ರ ದಾರಿ ಹೆಂಗಿರ್ಬೇಕು? ಸದ್ಭಕ್ತನ ಮಾರ್ಗ ಅಂತಂದ್ರೆ ಅತ್ಯಂತ ಶ್ರೇಷ್ಠ ಸಾಧಕರು ಇವರೆಲ್ಲ. ಇದು ಹೆಂಗಂದ್ರೆ ಮೀನಿನ ದಾರಿ ಇದ್ದಂಗಿರ್ಬೇಕಂತ. ಮೀನುವಾದ ದಾರಿ ಅದೇನು ಕರ್ಮ ಮಾರ್ಗನೋ, ಏನು ಉಪಾಸನ ಮಾರ್ಗನೋ, ಏನು ಜ್ಞಾನ ಮಾರ್ಗನೋ? ಮೀನಿನ ದಾರಿ. ಮತ್ತ ಜಲಚರಾದಿಗಳ ಪಥದಂತೆ ಮತ್ತು ಶಿಶುಕಂಡ ಕನಸಿನಂತೆ ಸಣ್ಣ ಕೂಸ ಆದ ಅದು ಮಕ್ಕೊಂಡಾಗ ನಗುತ್ತದ. ಒಮ್ಮಮ್ಮ ನಿದ್ದೆತ್ತಿದಾಗ ಒಮ್ಮೆ ಚಟ ಅಳುತ್ತದ. ಅದು ಅಳುತ್ತದ, ನಗುತ್ತದ. ಕೂಸು ಏನ್ ಬೇಕಾದ್ರೆ ಮಾಡ್ತಿರ್ತದ. ಮಕ್ಕೊಂಡು ಚಂದ ನಿದ್ದೆ ಎತ್ತಿರ್ತದ, ಒಮ್ಮಿದೊಮ್ಮಿಗೆ ನಿದ್ದೆ ಎತ್ತಿ ಕಣ್ಣು ಮುಚ್ಕೊಂಡೆ ನಕ್ಕೊತ್ ಕೂತಿರ್ತದ. ಅದಕ್ಕೇನಾರ ಎಬ್ಬಿಸಿ ಯಾಕೆ ನಗಲಕತ್ತಿದೆ ಅಂತ ಕೇಳಿದ್ರೆ ಅದು ಹೇಳ್ತದೇನು? ಮತ್ತೆ ಯಾಕೆ ಹೇಳಕತ್ತಿದೆ ಅಂತ ಕೇಳಿದ್ರೆ ಅದು ಹೇಳ್ತದೇನು? ಏನಿಲ್ಲ. ನಾವು ಸಹಿತ ನಮ್ಮ ಜೀವನದಲ್ಲಿ ಅನುಭವಿಸುವ ಸುಖ ದುಃಖಗಳನ್ನ ವ್ಯಕ್ತಪಡಿಸುವಾಗ ಹೆಂಗಿರ್ಬೇಕಂದ್ರ ಶಿಶುಕಂಡ ಕನಸಿನಂತೆ. ಯಾರಿಗೆ ದುಃಖ ಹೇಳಿದ್ರೆ ಏನು ಉಪಯೋಗ ಅದ? ಯಾರಿಗೆ ಸುಖ ಹೇಳಿ ಏನು ಉಪಯೋಗ ಅದ? ಎಲ್ಲರೂ ಅಳಬುರುಕ್ರೆ. ಆ ಅಳಬುರುಕನ ಸುದ್ದಿ ಈ ಅಳಬುರುಕಿಗೆ ಹೇಳಿ ಏನಾಗದ? ಈ ಅಳಬುರುಕನ ಸುದ್ದಿ ಆ ಅಳಬುರುಕಿಗೆ ಹೇಳಿ ಏನಾಗದ? ಶಿಶು ಭಕ್ತ ಹೆಂಗಿರ್ತಾನ ಅಂದ್ರೆ ಶಿಶು ಕಂಡ ಕನಸಿನಂತೆ. ಅವನ ಜೀವನದಲ್ಲಿ ಅನುಭವಿಸುವ ಸುಖ ದುಃಖಾದಿಗಳು, ಅವು ಏನ್ ಸಾಧನೆ ಮಾಡ್ತಾನ, ಮೋಕ್ಷ ಸಾಧನೆ ಮಾಡ್ತಾನ, ಏನೇನ್ ಜಂಗಮ ಸೇವೆ ಮಾಡ್ತಾನ, ಅವರಿಂದ ಉಂಟಾಗುವ ತನ್ನ ಫಲ ಪದವಿ ಏನದವ ಎಲ್ಲ ಸೀಕ್ರೆಟ್. ಯಾವ ಹೊರಗೆ ತೋರಿಸ್ಕೊಳ್ಳಂಗಿಲ್ಲ. ನಾ ಅದು ಮಾಡೀನಿ, ಇದು ಮಾಡೀನಿ, ಹಾಂಗ್ ಮಾಡೀನಿ, ಹಿಂಗ್ ಮಾಡೀನಿ, ಏನಿಲ್ಲ. ಇಲ್ಲ. ಜಲಚರಾದಿಗಳ ಪಥದಂತೆ ಶಿಶು ಕಂಡ ಕನಸಿನಂತೆ. ಮತ್ತೆ ಎಷ್ಟು ಸೂಕ್ಷ್ಮ ಇರ್ಬೇಕಂತ ಹೇಳ್ತಾರ ಅವ್ರು. ಮೊನೆ ಉಂಡ ರುಚಿಯಂತೆ. ಯಾವ ಮೊನೆ ರುಚಿ ಯಾವ್ದು ಅನುಭವಿಸ್ತದ? ರುಚಿ ಅನುಭವಿಸುವುದು ಯಾವುದು ಜಗತ್ತಿನಾಗ?
ಏನ್ರಿ? ಎರಡು ಅದಾವ ಇಲ್ಲಿ. ನಾಲಿಗೆಗೆ ಏನಾರೆ ರುಚಿ ಅನುಭವಿಸಿದ್ರೆ ಇನ್ನ ಬೇಕಂತದು. ಚಂದ ಅಡಿಗೆ ಮಾಡಿರ್ತೀರಲ್ಲ, ಅಡಿಗೆ ಮಾಡಿದಾಗ ಅದ್ರೊಳಗ ನೀಡ ಸೌಟ್ ಇರ್ತದಲ್ಲ, ಅದ್ರಾಗೆ ಮುಳುಗಿರ್ತದ. ಅದ್ರಾಗೆ ಮುಳುಗಿದ್ರು ಆ ಪದಾರ್ಥದ ರುಚಿಗಾಗಿ ಅದೇನರೆ ಹಂಬಲಿಸ್ತದೇನು? ಹಂಗಿರ್ಬೇಕ ರುಚಿಯ ವಿಷಯದಲ್ಲಿ ಭಕ್ತ ಅಂತ ಹೇಳ್ತಾನ. ಭಕ್ತ ಹೆಂಗಿರ್ತಾನಂದ್ರ ರುಚಿಯ ವಿಷಯದಲ್ಲಿ ಬೇಕಾದಷ್ಟು ರುಚಿ ಇದ್ರು ಸಹಿತ ಅದರ ರುಚಿಗೆ ಸಂಬಂಧ ಇರ್ಲಾರ್ದಂಗೆ ಹೆಂಗಿರ್ತಾನಲ್ಲ, ಅದು ಸೌಟ ಹೆಂಗಿರ್ತದ ಹಂಗಾಗಬೇಕಿವ. ಈ ಜಗತ್ತಿನ ಲೌಕಿಕ ಭೋಗ ವಿಷಯಗಳಲ್ಲಿ ಹುಗ್ಗಿ ಒಳಗಿರೋಂತ ಹುಟ್ಟಾದಂಗ ಆಗ್ಬೇಕು. ಮನೆಯುಂಡ ರುಚಿಯಂತೆ. ವೀರಶೈವಾಚಾರ ಸಂಪನ್ನನಾದ ಸಿದ್ಧಾಂತಿಗಿದು ಚಿನ್ನವು. ವೀರಶೈವಾಚಾರ ಸಂಪನ್ನನಾದ ಸಿದ್ಧಾಂತಿಗೆ ಇದು ಚಿನ್ನವು. ಈ ರೀತಿ ಇರ್ತಾನ ವೀರಶೈವಾಚಾರ. ಇಂತಲ್ಲದೆ ಹಗರಣದ ಓಗರ ಹಳಸಿದಂತೆ ಏನಾಗಪ್ಪ ನಮ್ಮ ವಿಷಯ ಭೋಗಗಳು ಹೆಂಗಾಗ್ಯಾವಂತಂದ್ರ ಎಲ್ಲರಿಗೆ ತಂದು ವಿಷಯ ಎಲ್ಲರಿಗೆ ಹೇಳಿ ಹಳಸಿದಂಗ್ ಮಾಡ್ಕೊಂಡ್ ಕೂತಾನ. ಕುಹಕ ವಾದ್ಯದಂತೆ. ಕುಹಕನ ವಾದ್ಯ ಅಂದ್ರೆ ಎಂತದಕ್ಕಂತೀರಿ? ಕುಹಕನ ವಾದ್ಯ ಅಂದ್ರೆ ಎಲ್ಲ ಬಹಳ ಅನುಭವದಿಂದ ಬರ್ದಾರ ಅವ್ರಿಗೆ. ಬದುಕದೆ ಸ್ವಲ್ಪ ವರ್ಷ ಬದುಕಿದ್ರು ಎಷ್ಟು ವಿಚಾರ, ಎಷ್ಟು ಏನದ ಇವ್ರ ವಚನದಾಗ, ಒಂದು ವಚನದಾಗ ಭಯಂಕರ ಅರ್ಥಗಳು ತುಂಬಿಸಿರ್ತಾರ. ಅದಕ್ಕೆ ಇದನ್ನ ನಾ ಹಿಡ್ಕೊಂಡು ಕೂತೇನೆ ನಿಮ್ಗೆ ಹೇಳ್ಬೇಕಂತ. ಕುಹಕನ ವಾದ್ಯ ಅಂದ್ರೆ ಏನು? ಒಬ್ಬವ ಎತ್ ಹಿಡ್ಕೊಂಡ್ ಬರ್ತಿರ್ತಾನ, ಒಬ್ಬವ ಎತ್ ಹಿಡ್ಕೊಂಡ್ ಬರ್ತಾನ. ಎತ್ತಿನ ಮೇಲೆ ಒಂದು ಶಲ್ಯ ಹಾಕಿ, ಗೊಂಡೆ ಹಾಕಿ, ಅದಕ್ಕೊಂದು ಹಗ್ಗ ಕಟ್ಕೊಂಡು ಅದು ಹಿಡ್ಕೊಂಡು ಬರ್ತಿರ್ತಾನ. ಮನಿಗೆ ಹೋಗ್ತಾನ. ಒಂದು ಉದ್ದೊಂದು ಕೊಂಬು ತಂದಿರ್ತಾನ ಊದ್ಲಕ್ ವಾದ್ಯ. ಏನ್ ಮಾಡ್ತಾನ? ಮನಿ ಮುಂದೆ ಬಂದು ನಿಂತು ಜೋರ್ ಊದ್ತಾನದ ಕೊಂಬು. ಹೊರಗೆ ಬಂದು ನೋಡಿದ್ರೆ ಅದೊಂದು ಎತ್ತು, ಈ ಮನುಷ್ಯ ಇರ್ತಾನ. ಅವ್ರಿಬ್ರಿಗೆ ಕೆಲಸ ಇಲ್ಲ. ಆ ಎತ್ತನೂ ಕಾಯಕ ಇಲ್ಲ, ಇವನಿಗೂ ಕೆಲಸ ಇಲ್ಲ. ಇಬ್ರು ಕೂಡಿ ಕಾಯಕ ಬಿಟ್ಟು ಮನಿ ಬಿಚ್ಚ ಬೇಡ್ಲಕತ್ತಾರ. ಅದಕ್ಕೂ ಕೆಲಸ ಇಲ್ಲ, ಇದಕ್ಕೂ ಕೆಲಸ ಇಲ್ಲ. ಈಗ ಅವ್ರೇನಂತಾರೆ, ನಮ್ಮನಿ ಮುಂದೆ ಯಾಕೆ ಕೂತಿ, ಮುಂದಿನ ಮನಿಗೆ ಹೋಗೋ, ಇಲ್ಲಿ ಯಾಕೆ ಸೌಂಡ್ ಮಾಡ್ತಿದ್ವಿ, ಹೋಗ ಕಡಿ ಅಂತಂದ್ರ ಅವ ಏನ್ ಮಾಡ್ತಾನ? ಸುಮ್ ಹೋಗ್ತಾನೇನೋ, ಇನ್ನ ಜೋರು ಓದ್ತಾನೋ. ಕೆಟ್ಟದು ಕುಹಕನ ವಾದ್ಯ. ಇನ್ನೊಂದಿಸ್ ಮಂದಿ ಅವರು ಬುಡುಬುಡಿಕೆರತ್ ಬಂದಿರ್ತಾರ, ಅವರು ಹಂಗೆ ಮಾಡ್ತಾರ. ಇನ್ನೊಂದಿಸ್ ಮಂದಿ ಡೋಲ್ ಟೈಪ್ ಇರ್ತದದು, ಡಮ 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 ಅಂತ ಬರ್ತಾರ ಅವ್ರು. ಬಂದ್ ಮಾಡೋದು ಎದಕ್ ಬಡಿತೀಯ ಅಂತಂದ್ರೆ ಇನ್ನ ಜೋರು ಬಡಿತಾರ ಅವ್ರು. ಇದು ಕುಹಕನ ವಾದ್ಯದಂತೆ. ಈ ಭಕ್ತ ಈ ರೀತಿ ಸೂಕ್ಷ್ಮ ಇರಲಿಲ್ಲ ಅಂತಂದ್ರ ಇಂಥದ್ದು ಏನಾಗ್ತದ? ನೆಗೆಗೆಡೆ ಆಗುತ್ತಾ ಇದ್ದಾರೆ. ಏನೋ ತನ್ನದೇ ಆದ ಒಂದು ಗತಿ, ತನ್ನದೇ ಆದ ಒಂದು ಪಥ, ತನ್ನದೇ ಒಂದು ಸಾಧನೆ ಶ್ರೇಷ್ಠ ಅಂತೇಳಿ ನೋಡೋರ್ ಕಣ್ಣಿಗೆ ಒಂದು ಡಂಬಾಚಾರ ಮಾಡಿದ್ರೆ ಅದು ಏನಾಗ್ತದ? ನೆಗೆಗೆಡೆ ಆಗುತ್ತಾ. ಅಂತ ಭಕ್ತ, ಅಂತ ಜಂಗಮ ನೆಗೆಗೆಡೆ ಆಗುತ್ತಾ ಇದ್ದಾರೆ. ನೋಡೋರ್ ಕಣ್ಣಿಗೆ ಒಂಥರ ಏನ್ ಕಾಣ್ತಾರ? ಜೋಕರ್ಗಳ ಕಣ್ಣಂಗ್ ಕಾಣಿಸ್ತಾರ.
ಹಂಗಾಗ್ಬೇಕ. ಹೇಮ ದೊರೆಯ ಮೃತ್ತಿಕೆಯ ನೆತ್ತಿದಂತೆ, ಹೇಮ ದೊರೆಯ ಮೃತ್ತಿಕೆಯ ನೆತ್ತಿದಂತೆ. ಏನ್ ಹಿಂಗಂದ್ರ ಹೇಮದವರೆ ಮೃತ್ತಿಕೆ ನೆತ್ತಿದಂತೆ ಅಂದ್ರೆ ಏನ್ ಹಂಗಂದ್ರ ಹೇಮ ಅಂದ್ರೆ ಏನು? ಬಂಗಾರ. ಹೇಮದ ಹೊರೆ ಅಂತಂದ್ರ ಬಂಗಾರದ ಒಡೆಯ ದೊರೆ. ಬಂಗಾರ ಇದ್ದಂತ ದೊರೆ ಏನ್ ಮಾಡ್ಲಕತ್ತಾನ? ಬಂಗಾರ ಉಟ್ಕೊಂಡು ಓಡಾಡೋದ್ರ ಬದಲಿ ಮೃತ್ತಿಕೆ ನೆತ್ತಿದಂತೆ. ಮೃತ್ತಿಕೆ ಅಂದ್ರೆ ಮಣ್ಣು ಹೊತ್ಕೊಂಡು ಓಡಾಡಕತ್ತಾನ ಅಂತ. ಬಂಗಾರ ಏರ್ಕೊಂಡು ಅಡ್ಡಾಡ್ಬೇಕಾದವ ಮಣ್ಣು ಏರ್ಕೊಂಡು ಅಡ್ಡಾಡ್ಲಕತ್ತಾನ. ಗತಿ ಪಥ ಮುಕ್ತಿಯ ಬಯಸಿ ಮಾಡುವಂತವ ಯಾರಪ್ಪ ಅಂದ್ರ ಬಂಗಾರ ಹೊತ್ಕೊಂಡು ಓಡಾಡವ ಮಣ್ಣು ಹೊತ್ಕೊಂಡು ಓಡಾಡ್ಲಕತ್ತಾವ. ಯಾವ ಬಯಸ್ಲಾರ್ದೆ ಮಾಡಿದ್ನು ಅಂತಂದ್ರ ಹೇಮದ ದೊರೆ. ಬೇರುಂಡ ಬಾಯಿ ಒಡೆದಂತೆ, ಬೇರುಂಡದ ಬಾಯಿ ಒಡೆದಂತೆ. ಬೇರುಂಡದ ಬಾಯಿ ಒಡೆದಂತೆ ಅಂದ್ರೆ ಏನದು ಅರ್ಥ? ಗಂಡು ಬೇರುಂಡ. ಬೇರುಂಡ ಪಕ್ಷಿಗೆ ಎಷ್ಟವ ತಲಿ? ಬೇರುಂಡ ಪಕ್ಷಿ ಎರಡು. ಬಸ್ಸಿನ ಮೇಲೆ ಹಾಕಿರ್ತಾರ ನೋಡ್ರಿ ಚಿತ್ರ. ಒಂದು ಮುಖ ಆ ಕಡೆ, ಒಂದು ಮುಖ ಈ ಕಡೆ, ಹೋಗೋದು ಬರೋದು. ಅದಕ್ಕೆ ಬೇರುಂಡ. ಆ ಕಡೆ ಹೋಗಾಗ್ನೂ ನೋಡ್ತೀವಿ, ಈ ಕಡೆ ಬರಾಗ್ನೂ ನೋಡ್ತೀವಿ. ನಿಮ್ಗೆ ಕರ್ಕೊಂಡು ಹೋಗಾಗ್ನೂ ನಾವು ನಿಮ್ಮ ಕಾಳಜಿ ವಹಿಸ್ತೀವಿ, ಕಳ್ಸಾಗ್ನೂ ಕಾಳಜಿ ವಹಿಸ್ತೀವಿ. ಪ್ರಯಾಣ ಮಾಡುವಾಗ ನಮ್ಮ ಲಕ್ಷ್ಯ ನಿಮ್ ಮೇಲೆ ಇರ್ತದ ಅಂತದ ಡಿಪಾರ್ಟ್ಮೆಂಟ್ ಇಂದದು. ಬೇರುಂಡ ಪಕ್ಷಿ. ಬೇರುಂಡ ಪಕ್ಷಿಯ ಬಾಯ ಒಳದಂತೆ ಅಂತಂದ್ರೇನು? ಆ ಬೇರುಂಡ ಪಕ್ಷಿಗೆ ಎರಡು ತಲೆಗಳು. ಎರಡೂ ತಲೆಗಳ ಮಧ್ಯೆ ನೀವು ಒಂದು ಕನ್ನಡವ ಕಟ್ಟಿ ಅಂದ್ರೆ ಒಂದು ಪರದ ಕಟ್ಟಿ ಆ ಕಡೆ ಮುಖ ಇದಕ್ಕ, ಈ ಮುಖ ಅದಕ್ಕ ಕಾಣ್ಲಾರ್ದಂಗ ಇಟ್ಟು ಒಂದು ಬಾಯಿ ಒಳಗ ವಿಷ, ಇನ್ನೊಂದು ಬಾಯಿ ಒಳಗ ಅಮೃತ ಹಾಕಿದ್ರಿ ಅಂತಂದ್ರೆ ಅವೆರಡು ಎಲ್ಲಿ ಸೇರ್ತಾವ? ಪಟ್ಟಿ ಒಂದೇ ಅದ. ಆ ಪಕ್ಷಿ ಏನಾಗ್ತದ? ಸತ್ತೋಗ್ಬಿಡುತ್ತ. ಬೇರುಂಡ ಪಕ್ಷಿ ಹೊಟ್ಟಿ ಒಂದೇ ಅದ. ಮುಖ ತಲೆ ಎರಡು ಇರ್ಬೋದು, ಹೊಟ್ಟಿ ಒಂದೇ ಅದ. ಹೀಗಾಗಿ ನಾವು ಮೋಕ್ಷ ಸಾಧನೆ ಮಾಡಬೇಕು ಅಂತೇಳಿ ಗತಿ ಪಥ ಮುಕ್ತಿಯ ಬಯಸಿ ಮಾಡಿದೆವು ಅಂತಂದ್ರ ಆ ಮೋಕ್ಷ ಸಾಧನೆಯ ಗುರಿ ಇದ್ದದ್ದೇನದ? ಅಮೃತ ಸಮಾನ ಅದ. ಆದ್ರೆ ನಾವು ಹಿಡ್ಕೊಂಡು ಹೋಗ್ತಾ ಇರೋ ದಾರಿ ಏನದ? ಅದನ್ನೇ ಅಂಡುಕೊಂಡೆವು. ಅದಕ್ಕೆ ಅಭಿಮಾನ ಪಟ್ಟೆವಂದ್ರೆ ಅದೇ ವಿಷಯ ಆಗಿಬಿಡ್ತದೆ. ಯಾವ್ದಕ್ಕರೆ ಒಂದಕ್ಕೆ ಅಂಟುಕೊಂಡ್ರಿ ಅಂದ್ರೆ ಅದು ವಿಷಯ ಆಗ್ತದೆ. ಅಂಟುಕೊಳ್ಳಾರ್ದಂಗ ಅದ್ರ ಉಪಯೋಗ ಏನದ ಅಷ್ಟೇ ತೆಕ್ಕೋಬೇಕು. ಅಂಟುಕೊಳ್ಳಾರ್ದಂಗ ಅದ್ರ ಉಪಯೋಗ ಏನದ ಅಷ್ಟೇ ತೆಕ್ಕೊಂಡು ಸೂಕ್ಷ್ಮದಾಗ ಇದ್ದೇವಂತಂದ್ರೆ ಹೆಂಗಿರ್ತದ? ಬೇರುಂಡ ಪಕ್ಷಿ ಎರಡೂ ತಲೆ ಒಳಗ ಅಮೃತ ಹಾಕಿದಂಗ. ಇಲ್ಲಂತಂದ್ರ ಒಂದ್ರಾಗ ಅಮೃತ ಹಾಕೋದು, ಒಂದ್ರಾಗ ವಿಷ ಹಾಕಿದ್ರೆ ಅದು ಹೆಂಗ್ ಬದುಕ್ತದ ಅಂತೇಳಿ ಇಂತಪ್ಪವರ ಭಕ್ತನೆಂತೆಂಬೆ, ಇಂತಪ್ಪವರ ಜಂಗಮವೆಂತೆಂಬೆ. ಆ ಭಕ್ತ ಜಂಗಮದ ಘನವನು ಉಪಮಿಸಬಾರದಯ್ಯ ಕೂಡಲ ಚನ್ನ ಸಂಗಮ ದೇವ. ಹೆಂಗದ ನೋಡ್ರಿ. ಈ ಸಾಧನೆ ಮಾಡುವಾಗ ಹೆಂಗ ಇರಬೇಕು ಅನ್ನೋದು ಎಷ್ಟು ಚಂದ ಹೇಳ್ತಾರ. ಎಂತ ಮಾರ್ಗದರ್ಶನ ಅದ ಇದು. ಆಯ್ತು, ಗಂಟಾಯ್ತು, ಲೇಟಾಗಿ ಬಂದಿನಿ. ಇವತ್ತೇನು ವಿಚಾರ ಸಾಗರ ಬೇಡ. ಮಧ್ಯಾಹ್ನ ಏನದಲ್ರಿ ಇವತ್ತ? ಬುಧವಾರ. ಯಾವ ಗುರುವಾರ ಇವತ್ತು? ಭಾಗವತ ಅದನ್ನ ಇವತ್ತು. ಆಯ್ತು. ವಿಚಾರ ಸಾಗರ ಬೇಕಿದ್ರೆ ಸಂಜೆ ರಾತ್ರಿ ಇಟ್ಕೊಳ್ಳೋಣ.
ಮಧ್ಯಾಹ್ನ ಭಾಗವತ ಮಾಡಿ ವಿಚಾರ ಸಾಗರ ಒಂದು ಸ್ವಲ್ಪ ಟಚ್ ಕೊಡೋಣ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಓಂ ಶಾಂತಿ ಶಾಂತಿ ಶಾಂತಿ. ಮರಣಾನಂತರ ಜೀವಾತ್ಮನಿಗೆ ಏನೇನಾಗ್ತದ ಅಂತೇಳಿ ಒಂದು ಗ್ರಂಥ ಅದ. ಯಾರೇ ಇದು ಓದ್ತೀರಿ ಅಂತಂದ್ರೆ ತರಿಸೋರಿ. ಮತ್ತೆ ಜೀವನದ ಗುರಿ ಯಾವ ರೀತಿ ಇರಬೇಕು, ಅದನ್ನು ಹೆಂಗೆ ಸಾಧಿಸಬೇಕು ಅನ್ನೋದಕ್ಕೊಂದು ಮಾರ್ಗದರ್ಶನ ಇರೋ ಗ್ರಂಥ ಅದ. ಎಲ್ಲ ತರಿಸ್ಕೊಂಡು ಓದ್ಕೊಳ್ರಿ. ಜೀವನದ ಉದ್ದೇಶ, ಬ್ರಹ್ಮವಿದ್ಯೆ, ಮತಬೋಧೆಗಳು, ನೀತಿಶಾಸ್ತ್ರ, ಯೋಗ ವಿದ್ಯಾರಹಸ್ಯ, ಧ್ಯಾನ ಸೂತ್ರಗಳು, ಇವಕ್ಕೆಲ್ಲ ಒಂದು ಗೈಡೆನ್ಸ್ ಕೈಪಿಡಿ. ಕೃಷ್ಣಮೂರ್ತಿ ಅಂತ ಇವರು ಬರೆದದ್ದದ. ಇದು ಅಡ್ರೆಸ್ ಅದೆಲ್ಲ ಹೇಳ್ತೀನಿ. ಎಲ್ಲಿ ಬರ್ತದಪ್ಪ ಅಂದ್ರೆ ಶ್ರೀ H.K. ಲಕ್ಷ್ಮಣ ಶ್ರೇಷ್ಠಿ ಅವರು, ಇವರು ಮಾಣಿಕಮ್ಮನವರು, ಹುಳಿಯಾರು ಅಂತ. ಹುಳಿಯಾರು ಅಂದ್ರೆ ತುಮಕೂರು ಜಿಲ್ಲೆದಾಗ ಬರ್ತದ ಅಂತ. ಹುಳಿಯಾರು ಇದು ಹೆಂಗ್ ಅಡ್ರೆಸ್ ತಗೋತೀರ ನೋಡ್ರಿ. ಇವೆಲ್ಲ ಕೆಲವೊಂದು ಇಂಪಾರ್ಟೆಂಟ್ ಬುಕ್ಸ್ ಅದಾವು. ಜೀವನದ ಉದ್ದೇಶ ಇದು ಒಂದು ಬುಕ್. ಮರಣಾನಂತರ ಅದು ಬುಕ್ ಬೇರೆ. ಜೀವನದ ಉದ್ದೇಶ. ಸರಳವಾದ ಭಾಷೆಯಲ್ಲಿ ಹೇಳಿದೆ. ಇದು ಮರಣಾನಂತರ ಜೀವಾತ್ಮನಿಗೆ ಆಗುವುದೇನು, ಜೀವಾತ್ಮನಿಗೆ ಏನಾಗ್ತದಪ್ಪ ಅಂತ ಶ್ರೀ ಸ್ವಾಮಿ ಶಿವಾನಂದರು ಅಂತ ಇವರು ಬರೆದದ್ದು ಬುಕ್ ಇದು. ಬೆಂಗಳೂರು ದಿವ್ಯ ಜೀವನ ಸಂಘ, ಚಿಕ್ಕ ಬಾಜಾರ ಬೀದಿ, ಟಾಸ್ಕರ್ ಟೌನ್. SSE ಎಂಟರ್ಪ್ರೈಸಸ್, ಗಾಂಧಿನಗರ, ಬೆಂಗಳೂರು ಅಂತೇಳಿ ಇದೊಂದಾದ. ಅಮರತ್ವದ ಬಗ್ಗೆ ಸಂಪೂರ್ಣ ಜ್ಞಾನ ಬೇಕಂದ್ರೆ ಇಂಥವೆಲ್ಲ ಓದಬೇಕು. ಮರಣಾನಂತರ ಜೀವಾತ್ಮನಿಗೆ ಏನೇನು ಸ್ಥಿತಿಗತಿಗಳಾಗ್ತವ ಅನ್ನೋದ್ರ ಬಗ್ಗೆ ಎಲ್ಲ ಡಿಟೇಲ್ ಆಗಿ ಚಿಂತನೆ ಮಾಡಿರ್ತಾರೆ ಮಹಾತ್ಮರು. ಬಹಳಷ್ಟು ಗ್ರಂಥಗಳದಾವ, ಏನು ಯಾವುದು